ಜಗದ್ಗುರು ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಲ್ಯಾಣ ವಾಸನೆ ಬಸವಣ್ಣ ಕಾರುಣ್ಯ ಮೂರ್ತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗನೆ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲ ಲಿಂಗನೆ ಬಸವಣ್ಣ ಅಕಾರ ಉಕಾರ ಮಕರ ಮೂಲದ ಅಕಾರ ಉಕಾರ ಮಕರ ಮೂಲ ಓಂಕಾರ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಪರಮ ಪ್ರಭುವಿನಿ ಬಸವಣ್ಣ ಪತಿತ ಪಾವನ ಬಸವಣ್ಣ ಪರಮ ಪ್ರಭುವಿನಿ ಬಸವಣ್ಣ ಪತಿತ ಪಾವನ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭಕ್ತರ ಪ್ರಾಣನೆ ಬಸವಣ್ಣ ಭವ ಭಯಕಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಶಂಕರ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಕಿಂಕರ ನೀನೇ ಬಸವಣ್ಣ ಶಂಕರ ನೀನೇ ಬಸವಣ್ಣ ಮಂಕುಮಾನವನ ಮದವನು ಹರಿಸಿದ ಮಂಕುಮಾನವನ ಮದವನು ಹರಿಸಿ ಮಹದೇವ ನೀನೇ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಗದೊಳಗೆ ನೀ ಮಗಮಣ್ಣ ಅಣುವಿನೊಳಗೆ ನೀ ಅಣುವಣ್ಣ ಮಗದೊಳಗೆ ನೀ ಮಗಮಣ್ಣ ಶರಣರ ಹೃದಯನಿ ವಾಸನೆ ಅಣ್ಣ ಶರಣರ ಹೃದಯನಿ ವಾಸನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಸಾಂಬ ಸದಾ ಶಿವ
ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂ ಶಿವ ಓಂ 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 ಶಿವ ಬಸವ ಬಸವ ಬಸವರಾಜ ಬಸವಣ್ಣ ಬಸವೇಶ ಬಸವರಾಜ ಬಸವರಸ ಬಸವಣ್ಣ ಬಸವರಾಜ ಪ್ರಥಮದಲ್ಲಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣವರನ್ನು ಎಲ್ಲ ಪ್ರಮುಖರನ್ನು ಸ್ಮರಣೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ ಶಿವಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ ಈ ಪರಿಸರವನ್ನು ಪವಿತ್ರಗೊಳಿಸಿರ್ತಕ್ಕಂಥ ಮಹಾತಪಸ್ವಿ ಶಿವಲಿಂಗೇಶ್ವರರನ್ನು ಶರಣ ಶಿವಲಿಂಗೇಶ್ವರರನ್ನು ಗುರುಶಾಂತೇಶ್ವರರನ್ನು ಸ್ಮರಣೆ ಮಾಡಿ ಪಾವನ ಮೂರ್ತಿ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನದ ನೂತನ ಮಹಾದ್ವಾರದ ಲೋಕಾರ್ಪಣೆ ನಿಮಿತ್ತವಾಗಿ ಬಸವ ಪುರಾಣ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳವರಲ್ಲಿ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯರಲ್ಲಿ ಪೂಜ್ಯ ಶಿವದೇವಿ ತಾಯಿಯವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಂಗೀತ ಕಲಾ ಬಳಗವೇ, ಊರಿನ ಎಲ್ಲ ಗುರು ಹಿರಿಯರೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಿಯರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣ ಶರಣ. ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಇಂತೆರಡಿಲ್ಲದ ಕೂಸನೆತ್ತಬಲ್ಲೊಡೆ ಆತನೇ ಲಿಂಗೈಕ್ಯನು ಮಹೇಶ್ವರ.
ಮನುಷ್ಯ ಅನ್ನ ಇಲ್ಲದೆ ಕೆಲವೊಂದು ದಿವಸ ಬದುಕಬಲ್ಲ, ನೀರು ಇಲ್ಲದೆ 4-6 ದಿವಸ ಬದುಕಬಲ್ಲ, ಗಾಳಿ ಇಲ್ಲದೆಯೂ ಸ್ವಲ್ಪ ಹೊತ್ತು ಬದುಕಬಲ್ಲ. ಆದರೆ ಆಶೆ, ಭರವಸೆ ಇಲ್ಲ ಅಂದ್ರೆ ಆತನಿಗೆ ಬದುಕಲಿಕ್ಕೆ ಆಗೋದೇ ಇಲ್ಲ. ಮನುಷ್ಯನಿಗೆ ಆಶೆ ಇರಬೇಕು, ಸದಾಶೆ ಇರಬೇಕು. ಮನುಷ್ಯನಿಗೆ ಆಶೆ ಇರಬೇಕು, ದುರಾಶೆ ಇರಬಾರದು. ಗೌತಮ ಬುದ್ಧರು ಈ ಪ್ರಪಂಚದ ಜನರಿಗೆ ದುಃಖ ಯಾಕೆ ಬರ್ತದೆ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ತಪಸ್ಸಿಗೆ ಕುಳಿತರು. ಬಹಳ ವರ್ಷ ತಪಸ್ಸು ಮಾಡಿದ್ರು. ಕಡೆಗೆ ಜ್ಞಾನೋದಯ ಆತು. ಮನುಷ್ಯನಿಗೆ ದುಃಖ ಬರಲು ಏನು ಕಾರಣ ಅಂತಂದ್ರೆ ಆಶೆಯೇ ಕಾರಣ. ಆಶೆಯೇ ದುಃಖಕ್ಕೆ ಮೂಲ. ಹೀಗಾಗಿ ನಾವು ಎಷ್ಟು ಆಶೆ ಮಾಡ್ಕೊಂತ ಹೋಗ್ತೀವಿ ಅದು ಒಂದು ದಿವಸ ದುಃಖಕ್ಕೆ ಕಾರಣ ಆಗ್ತದ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುದೇವರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿತ್ತಳು ನೋಡ. ಆಶೆ ಮತ್ತು ರೋಷ ಇವೆರಡಕ್ಕೂ ಅವಿನಾಭಾವ ಸಂಬಂಧ. ಆಶೆ ಅಂದ್ರೆ ಗೊತ್ತಾಗ್ತದಲ್ಲ, ಲೌಕಿಕದ ಸುಖದ ಬಯಕೆಯೇ ಆಶೆ ಅಂತ ಕರೆಸ್ತದೆ. ಅಂದ್ರೆ ಯಾವ ವಸ್ತು ನಮ್ಗೆ ಸಿಗ್ತದ, ಆ ಸಿಕ್ಕ ಕೂಡಲೇ ಒಂದಿಷ್ಟು ಕ್ಷಣಿಕವಾಗಿರ್ತಕ್ಕಂಥ ತೃಪ್ತಿ ಅಂತ ಏನು ಅನ್ನಿಸ್ತದಲ್ಲ, ಅದಕ್ಕೆ ಆಶೆ ಅಂತ ಕರೀತಾರೆ. ಬೇಕು ಅನ್ನೋ ಭಾವ ಅದು ಆಶೆ. ರೋಷ ಅತ್ಯಂತ ಉಗ್ರತರವಾಗಿರ್ತಕ್ಕಂಥ ಸಿಟ್ಟು. ಈ ಆಶೆ ಮತ್ತು ರೋಷಕ್ಕೆ ಎಂಥ ಒಂದು ಸಂಬಂಧ ಅದ ಅಂತಂದ್ರ ತಾಯಿ ಮಗುವಿನ ಸಂಬಂಧ ಅದ. ಇಲ್ಲಿ ಇಷ್ಟು ಜನ ನನ್ನ ತಾಯಂದ್ರು ಕುಂತಿದ್ದೀರಿ. ಮಗುವಿಗೆ ಪೆಟ್ಟಾತು ಅಂತಂದ್ರೆ ಮೊದಲು ಓಡಿ ಬರೋರು ಯಾರು? ಅವ ಓಡಿ ಬರ್ತಾನೋ ಏನು ಅಪ್ಪ ಓಡಿ ಬರ್ತಾಳ? ಅವನ ಓಡಿ ಬರ್ತಾಳಲ್ಲ. ಯಾಕ ಅಂತಂದ್ರ ಆ ಮಗುವಿನ ಮೇಲೆ ಆ ತಾಯಿಗೆ ಅಷ್ಟೊಂದು ಮೋಹ ಮತ್ತು ಮಮಕಾರ. ಮಗುವಿಗೆ ಹೆಂಗ ಪೆಟ್ಟಾತು ಅಂತಂದ್ರ ತಾಯಿ ಹೆಂಗ ಓಡಿ ಬರ್ತಾಳೋ, ಆಶೆಗೆ ಪೆಟ್ಟಾಯ್ತು ಅಂತಂದ್ರ ರೋಷ ಅನ್ನೋದು ಓಡಿ ಬರ್ತದ. ಹೆಂಗ್ರಿ ಅಪ್ಪವ್ರು ಅಂತ ನೀವು ಕೇಳಬಹುದು. ರಾವಣ ಯಾರಿಗೆ ಆಶೆ ಪಟ್ಟ? ಸೀತಾನ ಆಶೆ ಪಟ್ಟ. ಯಾವಾಗ ಸೀತಾ ಸಿಗಲಿಲ್ಲ, ರೋಷ ಉಕ್ಕಿ ಬಂತು, ಕದ್ದುಕೊಂಡು ಹೋದ. ಮುಂದ ರಾಮಾಯಣವೇ ಆಯ್ತು. ಆಯ್ತೇನಿಲ್ಲ? ಯಾವ ವಸ್ತುವನ್ನ ನಾವು ಬಯಸ್ತೀವಿ, ಬಯಸಿರ್ತಕ್ಕಂಥ ವಸ್ತು ಸಿಗಲಿಲ್ಲ ಅಂತಂದ್ರ ಸಿಟ್ಟು ಬರ್ತದ. ಯಾವ ವಸ್ತುವಿನ ಮೇಲೆ ನಮ್ಮ ಪ್ರೀತಿ ಇರ್ತದ, ಮೋಹ ಇರ್ತದ, ಆ ವಸ್ತು ಹಾಳಾಯ್ತಂದ್ರೂ ಕೂಡ ಸಿಟ್ಟು ಬರ್ತದ. ಯಾಕ?
ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆ ಅನ್ನೋದು ಯಾವಾಗಲೂ ಕೂಡ ಅನಾಹುತಕ್ಕೆ ಕಾರಣ ಆಗಿದೆ ಹೊರತು ಅದರದಿಂದ ಶಾಂತಿ ನೆಮ್ಮದಿಗೆ ಕಾರಣ ಆಗಿದ್ದ ಉದಾಹರಣೆಗಳು ಬಹಳ ಕಡಿಮೆ. ಮನ ಮರೇನ ಮಾಯಾ ಮರೆ ಮರಮರ ಗಯೋ ಶರೀರ ಆಶಾ ತೃಷ್ಣ ನ ಮರೆ ಕಹಗಯೋ ದಾಸ ಕಬೀರ. ಶರೀರ ಸತ್ತು ಉಪಯೋಗ ಇಲ್ಲ, ಶರೀರ ಸತ್ತು ಉಪಯೋಗ ಇಲ್ಲ. ಅದೇನು ಒಂದು ದಿವಸ ಮಣ್ಣಾಗಿ ಹೋಗಿ ಬಿಡುತ್ತದ. ಆದ್ರ ಒಳಗಡೆ ಇರತಕ್ಕಂಥ ಆತ್ಮ ಅದಕ್ಕೆ ಮೋಕ್ಷ ಸಿಗಬೇಕಾಗಿತ್ತು ಅಂತಂದ್ರ ಮನ ಮರೇನ ಮಾಯಾ ಮರೆ, ಮನಸ್ಸಿನೊಳಗೆ ಇರತಕ್ಕಂಥ ಆಶೆಗಳು ಸಾಯಬೇಕು ಅಂತಾರ ಅವರು. ಏನು ಈ ಸಂಸಾರವನ್ನ ನೋಡಿ ಬೇಕು 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 ಎಂತಕ್ಕಂಥ ಒಂದು ಮೋಹ ಮಾಯಾ ಅದಲ್ಲ, ಅದನ್ನ ಸಾಯಬೇಕು ಅಂತಾರ ದೊಡ್ಡವರು. ಆಶಾ ನಮ್ಮನ್ನು ಸಾಯಿ ಹೊಡಿತೈತೆ ಹೊರತು ಅದಕ್ಕೆ ಏನೂ ಅದು ಮಾಡ್ಕೊಂಡು ತಗೊಳ್ಳೋದಿಲ್ಲ. ಆಶೆಯೇ ದುಃಖಕ್ಕೆ ಕಾರಣ. ಪಾಪ ಒಬ್ಬ ತಂಗಿಗೆ ಸಂಸಾರ ಸಾಕಾಯ್ತು, ಗಂಡ ವಿಪರೀತ ಕುಡಿದು ಬರ್ತಿದ್ದ, ಅತ್ತಿ ವಿಪರೀತ ತ್ರಾಸ ಕೊಡ್ತಿದ್ಳು. ಮಾವ ಅಂತೂ ಮನೆ ಕಡೆ ಹೊಳ್ಳೆ ನೋಡ್ತಿದ್ದಿಲ್ಲ. ಸಂಸಾರ ಸಾಕಾಯ್ತು ಸಾಕಾಯ್ತು ಸಾಯ್ಬೇಕು ಅಂತ ತಿಳ್ಕೊಂಡು ಮನೆ ಬಿಟ್ಟು ಊರ್ ಹೊರಗ ನಡೆದಳು. ಪಾಪ ಹೆಣ್ಮಗಳು ಎಷ್ಟು ಮುಗ್ಧ ಅಂತಂದ್ರ ಹೆಂಗ ಸಾಯ್ಬೇಕನ್ನೋದು ಸಹಿತ ಪಾಪ ತಂಗಿಗೆ ಗೊತ್ತಿದ್ದಿದ್ದಿಲ್ಲ. ಊರ್ ಬಿಟ್ಟು ಹಿಂಗ ದೂರ ಬಂದಳು. ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದ. ಆ ವ್ಯಕ್ತಿಗೆ ಅಣ್ಣ ಅಂತ ಕರೆದಳು. ಯಾಕ ತಂಗಿ ಏನು? ಯಪ್ಪ, ನನಗ ಸಂಸಾರ ಸಾಕಾಗ್ಯದ, ಗಂಡಂದು ವಿಪರೀತ ತೊಂದ್ರೆ, ಅತ್ತಿ ಮಾವಂದು ವಿಪರೀತ ತೊಂದ್ರೆ, ಸಂಸಾರನ ಸಾಕಾಗಿ ನಾ ಸಾಯ್ಬೇಕು ಅಂತ ನಡೆದೀನಿ. ಆದ್ರೆ ಹೆಂಗ ಸಾಯ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ನೀ ಸ್ವಲ್ಪ ನನಗೆ ಹೇಳ್ತೀಯೇನು? ಅವ ದಿಟ್ಟೀಶ್ ನೋಡ್ದ ಆ ಹೆಣ್ಮಗಳ ಕಡೆಗೆ. ಕೊಳ್ಳಾಗ ಒಂದು ಬಂಗಾರದ ಸರ ಇತ್ತು. ಈಕೆ ಸತ್ರ ಆ ಬಂಗಾರದ ಸರ ನನಗೆ ಸಿಗ್ತದ ಅನ್ನೋ ಒಂದು ಆಶಾ ಕೊಟ್ಟಿತ್ತು. ಇದೇ ಗಿಡದ ಕೆಳಗೆ ನಿಂದ್ರವ, ನಾ ಹಿಂಗ ಹೋಗಿ ಹಿಂಗ ಬಂದು ಹೆಂಗ ಸಾಯ್ಬೇಕು ಅನ್ನೋದು ನಿನಗೆ ತಿಳಿಸಿಕೊಡ್ತೀನಿ ಅಂದ. ಮನೆಗೆ ಬಂದವನ ಹಗ್ಗ ತಂದ. ಈ ಹೆಣ್ಮಗಳು ಯಾವ ಗಿಡದ ಕೆಳಗೆ ನಿಂತಿದ್ದಳು ಅಲ್ಲಿ ಮ್ಯಾಲ ಒಂದು ಕೊಂಬೆಗೆ ಹಗ್ಗ ಕಟ್ಟದ, ತುದಿಯೊಳಗ ಅದಕ್ಕೆ ಸರಕು ಹಾಕದ. ಒಂದು ದೊಡ್ಡ ಗುಂಡಗಲ್ಲ ಇತ್ತು ಮುಂದೆ, ಅದನ್ನು ತಂದು ಆ ಹಗ್ಗದ ಕೆಳಗೆ ಇಟ್ಟ. ಹೆಂಗ ಸಾಯ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ವಾ, ನೀ ನೋಡು ಲಕ್ಷ್ಯ ಕೊಟ್ಟು ಅಂತ ತಿಳ್ಕೊಂಡು ಆ ಕಲ್ಲಿನ ಮೇಲೆ ನಿಂತಾನ. ಕೊಳ್ಳಾಗ ಹಿಂಗ ಹಗ್ಗ ಹಾಕೋಬೇಕು ಅಂತ ತೋರ್ಸಕತ್ತಾನ. ಅವ ಏನು ಸಾಯ್ಬೇಕಂತ ಹೋದವಲ್ಲ. ಕೊಳ್ಳಾಗ ಹಗ್ಗ ಹಾಕೊಂಡು ಕಾಲು ಕೆಳಗಿರ್ತಕ್ಕಂಥ ಕಲ್ಲು ಹಿಂಗ ದೂಡ್ಬೇಕವ ಅಂತ ತೋರ್ಸಾಕ ಹೋಗ್ಯಾನ. ಏನಾತು ಅಂತಂದ್ರ ಫಾಶಿ ಅವನು ಕೊಳ್ಳಿಗೆ ಬಿತ್ತು, ಕಲ್ಲ ಸರಿದು ಬಿಡುತ್ತು, ವಿಲಿ ವಿಲಿ ಒದ್ದಾಡಕತ್ತ ಸತ್ತು ಹೋಗಿಬಿಟ್ಟ. ಇವ ಇನ್ನು ಸಾಯ್ಬೇಕಂತ ಸತ್ತನು. ಯಾತಕ್ಕೆ ಸತ್ತ? ಬಂಗಾರಕ್ಕೆ ಆಶಾ ಮಾಡ್ದವನ ಸತ್ತ. ಇವ ಒದ್ದಾಡದ್ ನೋಡಿ ಅಯ್ಯೋ ಸಾಯಿದ್ರೊಳಗೆ ಇಟ್ಟು ತ್ರಾಸ ಐತೆ ಅಂತಂದ್ರೆ ಸಾವಾ ಬೇಡ ಅಂತ ತಿಳ್ಕೊಂಡು ಮನೆಗೆ ಹೋದಳಂತ ಹೆಣ್ಮಗಳು. ಸಾಯ್ಬೇಕು ಅಂದವಳು ಸಾಯಲಿಲ್ಲ, ಆಕೆಗೆ ಹೇಳಬೇಕು ಅಂದವ ಸತ್ತ. ಯಾಕ ಅಂತಂದ್ರ ಬಂಗಾರದ ಮೇಲಿನ ಆಶೆ. ಊರಿಗೆ ಬಹಳ ದೊಡ್ಡ ಸಾಹುಕಾರ ವಿರೂಪಾಕ್ಷಪ್ಪ ಅಂತ ಅವನ ಹೆಸರ. 200 ಎಕರೆ ಜಮೀನು, ದೊಡ್ಡ ಜಿನಗಾನೆ. ಒಂದು ದಿವಸ ಸತ್ತು 4 ದಿವಸ ಆಗಿಲ್ಲ, ಮಕ್ಕಳು ಜಗಳ ತೆಗೆದ್ರು.
ಹಂಚ್ಪಾಲ್ ಆಗ್ಬೇಕು, ಹೊಲ್ದಾಗ ಹಂಚ್ಪಾಲ್ ಆಗ್ಬೇಕು, ಮನ್ಯಾಗ ಹಂಚ್ಪಾಲ್ ಆಗ್ಬೇಕು, ಬಂಗಾರ ಬೆಳ್ಳ್ಯಾಗ ಹಂಚ್ಪಾಲ್ ಆಗ್ಬೇಕು. ತಾಯಿ ಎಷ್ಟು ಬುದ್ಧಿ ಹೇಳಿದ್ರು ಕೂಡ ಕೇಳಲಿಲ್ಲ. ನಿಮ್ಮಂಥವ್ರು 4 ಮಂದಿ ಹಿರಿಯರು ಬಂದು ಹಂಚ್ಪಾಲ್ ಮಾಡಿದ್ರು. ಮ್ಯಾಲಿಂದ 100 ಎಕರೆ ನಿನಗ, ಕೆಳಗಿಂದ 100 ಎಕರೆ ನಿನಗ. 1 ಕಿಲೋ ಬಂಗಾರ ನಿನಗ, 1 ಕಿಲೋ ಬಂಗಾರ ನಿನಗ. 20 ಕಿಲೋ ಬೆಳ್ಳಿ ನಿನಗ, 20 ಕಿಲೋ ಬೆಳ್ಳಿ ನಿನಗ. ದೊಡ್ಡ ವಾಡೆ ಇತ್ತು ಮನಿ, ಈ ಕಡದ ನಿನಗ, ಈ ಕಡದ ನಿನಗ ಅಂತ ತಿಳ್ಕೊಂಡು ನಿಮ್ಮಂಥವ್ರು 4 ಮಂದಿ ತಿಳಿದವರು ಹಂಚ್ಪಾಲ ಮಾಡಿದ್ರು. ಮರುದಿವ್ಸ ಅಣ್ಣ ತಮ್ಮ ಇಬ್ರು ಕೂಡಿ ಹೊಲಕ್ಕೆ ಬಂದರು. ಎಂದೂ ಹೊಲಕ್ಕೆ ಬರಲಾರ್ದ ಅಣ್ಣ ತಮ್ಮಂದ್ರು ಇವತ್ತು ಬಂದ್ರು. ಯಾಕ? ನಂದು 100 ಎಕರೆ, ನಂದು 100 ಎಕರೆ ನೋಡ್ಬೇಕು ಅಂತ ಬಂದ್ರು. ತಮ್ಮ ಅಂತಾನ, ಅಣ್ಣ ಇದು ನೋಡು, ಇದು ನನ್ನ ಪಾಲಿಗೆ ಬಂದದ. ಹೌದು ಅಣ್ಣ, ಇದು ನನ್ನ ಪಾಲಿಗೆ ಬಂದ. ಇಬ್ರು ಬಹಳ ಸಂತೋಷದ ಒಳಗಿದ್ರು. ಆದ್ರ ಈ ಕಡೆ 100 ಎಕರೆ, ಈ ಕಡೆ 100 ಎಕರೆ, ನಟ್ಟು ನಡ್ಬರ್ಕ್ ಒಂದು ಬಾಂಧಾರಿ, ಒಂದು ಬದು, ದೊಡ್ಡ ಒಡ್ಡ. ಆ ಒಡ್ಡಿನ ಮೇಲೆ ಒಂದು ಜಾಲಿ ಗಿಡ ಬೆಳೆದದ. ನಟ್ಟು ನಡ್ಬರ್ಕ ಬರ್ತದ. ಎಲ್ಲ ಹಂಚಿದ್ರು ಹಿರಿಯರು, ಆ ಜಾಲಿ ಗಿಡ ಒಂದು ಹಂಚಿದ್ದಿಲ್ಲ. ತಮ್ಮಂತನ, ಅಣ್ಣ ನೋಡು ಅದ್ರ ಬಡ್ಡಿ ಸ್ವಲ್ಪ ನನ್ನ ಕಡೆಗೆ ಬಂದದ ಅಂದ್ಗೊಳಕ ಈ ಗಿಡ ನನ್ನ ಪಾಲಿಗೆ ಬರ್ತದ. ಅವ ಅಂತಾನ, ಇಲ್ಲ ಬಡ್ಡಿ ನಿನ್ನ ಕಡೆ ಇರಬಹುದು, ಆಗ ಮ್ಯಾಲಿನ ಟೊಂಗಿ ನನ್ನ ಕಡೆ ಬಂದವ, ಇದು ನನ್ನ ಪಾಲಿಗೆ ಬರ್ತದ. ಜಗಳ ಶುರುವಾಯ್ತು. ಕೈ ಶುರು ಆಗ್ಬಿಡ್ತು ಹೊಡೆಪೇಟ. ಯಾರೋ ಬಂದು ತಾಯಿಗೆ ಹೇಳಿದ್ರು, ಒಂದು ಜಾಲಿ ಗಿಡದ ಸಲುವಾಗಿ ನನ್ನ 2 ಮಕ್ಕಳು ಬಡದಾಡಿ ಸಾಯ್ತವ ಅಂತ ತಿಳ್ಕೊಂಡು ಓಡೋಡಿ ಬಂದಳು. ಅಷ್ಟೊತ್ತಿಗೆ ಒಬ್ಬ ಕುಡುಗೋಲು ಹಿಡ್ದಾನ, ಒಬ್ಬ ಕೊಡ್ಲಿ ಹಿಡ್ದಾನ. ಬಿಡ್ಸಾಕ ಬಂದಳು. ಒಬ್ಬರು ಪೆಟ್ಟ ಒಬ್ಬರಿಗೆ ಹೊಡಿಬೇಕು ಅನ್ನೋದ್ರೊಳಗಾಗಿ ಅವೆರಡೂ ಪೆಟ್ಟ ತಾಯಿಗೆ ಬಿದ್ದು ಬಿಡ್ತು. ತಾಯಿ ಸತ್ತ ಬಿಟ್ಟಳು. ಇದಾದ ಘಟನಾ ಹೇಳ್ತೀನಿ ನಿಮ್ಗ, ಕಥೆಯಲ್ಲ. ನಮ್ಮವನು ನೀ ಬಂದೆ ಅಂತ ತಿಳ್ಕೊಂಡು ಅಣ್ಣ ಕೊಡ್ಲಿ ಎತ್ತಿ ಇನ್ನೇನು ತಮ್ಮಗ ಹೊಡಿಬೇಕು ಅನ್ನೋದ್ರೊಳಗಾಗಿ ಇನ್ನು ಅಣ್ಣ ನನಗ್ ಹೊಡಿತಾನಂತ ತಿಳ್ಕೊಂಡು ಅದೇ ಕುಡುಗೋಲ ಅಣ್ಣನ ಕುತ್ತಿಗೆಗೆ ಹಾಕದ. ಅಣ್ಣನ ಕುಡುಗೋಲ ತಮ್ಮನ ತೆಲಿಗೆ ಬೀಳುದ ತಡ 3 ಹೆಣ 3 ನಿಮಿಷದಾಗ ಬಿತ್ತು. 100 ಎಕರೆ ಬಂದದ, ಒಬ್ಬೊಬ್ಬರಿಗೆ ಸಮಾಧಾನ ಇಲ್ಲ. ಕಿಲೋಗಟ್ಲೆ ಬಂಗಾರ ಬಂದದ, ಸಮಾಧಾನ ಇಲ್ಲ. 20 ಕಿಲೋಗಟ್ಲೆ ಬೆಳ್ಳಿ ಬಂದದ, ಸಮಾಧಾನ ಇಲ್ಲ. ಯಾತ್ರ ಸಲುವಾಗಿ ಬಡದಾಡಿಸತ್ರು ಒಂದು ಜಾಲಿ ಗಿಡ. ಅದೇನು ಶ್ರೀಗಂಧದ ಗಿಡ ಅಲ್ಲ, ಅದೇನು ಸುವಾಸನೆ ಕೊಡುವುದಿಲ್ಲ. ಹೋಗ್ಲಿ ನೆರಳರ ಕೊಡ್ತದ ಅಂತ ತಿಳ್ಕೊಂಡು ಕೆಳಗೆ ಹೋಗಿ ಕುಂತರು ಮುಳ್ಳ ಮುಳ್ಳ. ಹೂವ ಹಣ್ಣ ವಿಷ ಇದ್ದಂಗ. ಬಹುತೇಕ ಇಂಥವರನ್ನು ನೋಡಿ ಅಲ್ಲಮ ಪ್ರಭುದೇವರು ಅಂದಿರ್ಬೇಕು, ಸಂಸಾರವೆಂಬ ಹೆಣ ಬಿದ್ದಿರೆ ತಿನ ಬಂದ ನಾಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಅಲ್ಲಿಲ್ಲ ಅಲ್ಲಿಲ್ಲ. ಆಶಾ ಅನ್ನೋದ ಹಿಂಗ ನಮ್ಮನ್ನ ಬಲಿಪಶು ಮಾಡಿಬಿಡುತ್ತದ. ಅದಕ್ಕ ಮನುಷ್ಯನಿಗೆ ಆಶಾ ಇರಬೇಕು, ಖರೆ ಎಷ್ಟು ಇರಬೇಕು ಅಷ್ಟ ಇರಬೇಕು. ಅದು ಹೆಚ್ಚಿಗೆ ಆತು ಅಂತಂದ್ರ ಅದು ದುರಂತಕ್ಕೆ ಕಾರಣ ಆಗುತ್ತದೆ. ಅದಕ್ಕಂತಾರ ಅವರು, ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು. ಯಾವುದಕ್ಕೆ ನಾವು ಆಶೆ ಮಾಡಿದ್ವಿ, ಮಾಡಿದ್ದು ಸಿಗಲಿಲ್ಲ ಅಂತಂದ್ರೆ ರೋಷ ಅನ್ನೋದು ಬರ್ತದ. ರೋಷ ಅನ್ನೋದು ಬಂತು ಅಂತಂದ್ರೆ ಅನಾಹುತಕ್ಕೆ ಕಾರಣ. ಇಲ್ಲಿ ಸೊಲ್ಲಾಪುರದಾಗ ಆದಿರ್ತಕ್ಕಂಥ ಘಟನೆ. ಮದುವೆಯಾಗಿ 5-6 ವರ್ಷ ಆಗಿದೆ. ದುಡ್ಯಾಕಂತ ಹೋಗ್ಯಾರ ಗಂಡ ಹೆಂಡತಿ. ಚಾದರ್ ಫ್ಯಾಕ್ಟ್ರಿಗಳು ಬಹಳ ನೋಡ್ರಿ ಸೊಲ್ಲಾಪುರದಾಗ. ಈಗ ಹೆಚ್ಚು ಕಡಿಮೆ ಒಂದು 16-17 ವರ್ಷದ ಹಿಂದಿನ ಮಾತಿದ್ದು. 8,000 ರೂಪಾಯಿ ಪಗಾರ ಕೊಡ್ತಿದ್ರು. ಬಾಡಿಗೆ ಮನಿ ಹಿಡಿದಿದ್ದ, ಫ್ಯಾಕ್ಟ್ರಿಯಾಗ ದುಡಿತಿದ್ದ. ತಿಂಗಳ ಕರೆಕ್ಟ್ ಪಗಾರ ಆತಿತ್ತು. ಹೆಂಡತಿ ಕೈಯಾಗ ತಂದು ಕೊಡ್ತಿದ್ದ. ಹೆಂಡತಿ 8,000ದಾಗ ಮನಿ ಬಾಡಿಗೆ, ಲೈಟ್ ಬಿಲ್ಲ, ನಳದ ಬಿಲ್ಲ
ಮನಿ ನಡ್ಸಕ ತರಕಾರಿ ಕಾಯಿಪಲ್ಯ ಅದು ಇದು ಹೆಂಗೋ ಪಾಪ ಹೆಣ್ಮಕ್ಳು ಶಾಣ್ಯಾಕಿದ್ದಳು ನಡೆಸ್ತಿದ್ದಳು. 3-4 ವರ್ಷದ ಮಗ ಬಹಳ ಸುಖದಿಂದ ಇದ್ರು, ಬಡತನ ಇದ್ರು. ಒಂದು ದಿವಸ ಪಗಾರ ಆಗ್ಯದ, ಗಂಡ 8,000 ರೂಪಾಯಿ ತಂದು ಹೆಂಡತಿ ಕೈಯಾಗ ಕೊಟ್ಟಾನ. ಹೆಂಡತಿ ರೊಟ್ಟಿ ಮಾಡಾಕತ್ತಿದ್ಳು, ಕೈ ಹಿಟ್ಟಾಗಿತ್ತು. ಹಿಂದ ಕಡೆ ಒಯ್ದು ಕಪಾಟದಾಗ ಇಟ್ರಾತು ಅಂತ ತಿಳ್ಕೊಂಡು ಒಲಿ ಮುಂದ ಈ ಕಡೆ ಸೈಡ್ ಇಟ್ಟು ಮುಂದೆ ನೋಡಿ ರೊಟ್ಟಿ ಮಾಡಾಕತ್ತಾಳ. ಪಾಪ 4 ವರ್ಷದ ಕೂಸಕ್ಕೆ ರೊಕ್ಕರ ಅನ್ನೋದು ಏನು ಗೊತ್ತಾ, ರೂಪಾಯರ ಅನ್ನೋದು ಏನು ಗೊತ್ತಾ? ಆಡ್ಕೊಂತ ಬಂದಿದ್ದ ಆ ರೊಕ್ಕಿಂದ ಏನ್ 8,000 ರೂಪಾಯಿ ಕಟ್ಟಿತ್ತಲ್ಲ, ಅದು ತಗೊಂಡು ಹಿಂಗ್ ಒಲ್ಯಾಗ ಹಿಂಗ್ ಒಗದು ಬಿಡುತ್ತ. ನೋಡಾದ್ರದಾಗ 8,000 ರೂಪಾಯಿ ಸುಟ್ಟು ಬೂದಿ ಆಗಿಬಿಡುತ್ತು. ಸಿಟ್ಟು ಬರ್ತವ್ರ. ಇನ್ನು 1 ತಿಂಗಳು ಹೆಂಗ್ ನಡೆಸ್ಬೇಕು ನಾ ಮನಿ? 8,000 ರೂಪಾಯಿ ನೀ ಒಲ್ಯಾಗ ಹೋಗದೆ ಅಂತ ತಿಳ್ಕೊಂಡು ಅದ ಒಂದು ಒಡಗಟ್ಟಿಗೆ ತಗೊಂಡು ಆ ಕೂಸಿಗೆ ಹಿಂಗ ತೆಲಿಗೆ ಬಡಿಯೋದಕ್ಕ ಕೂಸು ಸತ್ತು ಬಿಡುತ್ತೆ. ಗಂಡಗ ಸಿಟ್ಟು ಬಂತು. ಅಪರೂಪಕ್ಕೆ ಹುಟ್ಟಿದ ಕೂಸ, ನಾನು ಮುದ್ದಾದ ಮಗನ್ನ ನೀ ಬಡದು ಪಂದ್ಯ ಅಂತ ತಿಳ್ಕೊಂಡು ಅದೇ ಕಟ್ಟಿಗೆ ತಗೊಂಡು ಹೆಂಡತಿಗೆ ಹೊಡೆಯೋದಕ್ಕೆ ಹೆಂಡತಿನೂ ಸತ್ತು ಬಿಟ್ಟಳು. ಓದಿರ್ಬೇಕು ನೀವು ಪೇಪರ್ದಾಗ, ಸಂಚಾರದಾಗ ಅಂತ ಬಂದಿತ್ತು. ಮುದ್ದಾದ ಮಗು ಸಾಯ್ತು, ಪ್ರೀತಿ ಹೆಂಡತಿ ಸತ್ತಳು. ನಾನರ ಯಾಕೆ ಇರಬೇಕು ಅಂತ ತಿಳ್ಕೊಂಡು ಅದೇ ದಿವಸ ಊರ್ಲಿ ಹಾಕೊಂಡು ಸತ್ತ ಗಂಡ. ಯಾಕ? ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಆಶೆಗೆ ಪೆಟ್ಟು ಬಿತ್ತು ಅಂತಂದ್ರ ರೋಷ ಬರ್ತದ, ರೋಷ ಬಂತು ಅಂತಂದ್ರ ಅನಾಹುತಕ್ಕ ಕಾರಣ ಆಗುತ್ತದ. ಮಾರುತಿ ಕಾರ್ ತಂದನ ಅಪ್ಪ, ಮಗ ಹೆಂಡತಿ ಎಲ್ಲರನ್ನು ಕರ್ಕೊಂಡು ಪೂಜೆ ಮಾಡ್ಯಾನ. ಇತ್ತಾಗ ಮಂಗಳಾರತಿ ಹಾಡಾಕತ್ತಾರ. ಆ ಕೂಸು ಏನ್ ಮಾಡ್ಯದ ಅಂತಂದ್ರ ಒಂದ್ ಈಟ ಸಣ್ಣ ಕಲ್ಲು ತಗೊಂಡು ಆ ಹೊಸ ಕಾರಿನ ಮೇಲೆ ಹಿಂಗ ಗೀಚ್ ಹಾಕಕತ್ತದ. ಅಪ್ಪಗ ಸಿಟ್ಟು ಬಂತು. ಮೊದಲೇ ಸೂಕ್ಷ್ಮ ನೋಡ್ರಿ ಮಕ್ಕಳು ತೆಲಿ, ಅದಕ್ಕೆ ಎಲ್ಲಿ ಬಡದ್ರು ಸಹಿತ ಮಕ್ಕಳಿಗೆ ತೆಲಿಗೆ ಬಡಿಬಾರ್ದು ಅಂತ ನಮ್ಮ ಮಹೋದಯರು ಹೇಳ್ತಿರ್ತಾರ. ಹೊಸ ಕಾರ ಕಲ್ಲಿನಿಂದ ಗೀಚಿ ಹಾಳು ಮಾಡಕತ್ತೀಯ ಮಗನ ಅಂತ ತಿಳ್ಕೊಂಡು ಹಿಂಗ ತೆಲಿಗೆ ಬಡಿಯೋದಕ್ಕೆ ಕೂಸು ಸತ್ತು ಬಿಡುತ್ರಿ. ಹುಬ್ಬಳ್ಳಿಯಾಗಾದ ಘಟನೆ. ಮಣ್ಣು ಕೊಟ್ಟು ಬಂದ್ರು ಅಳ್ಕೊಂತ ದುಃಖ ಮಾಡ್ಕೊಂತ. ಮರುದಿವ್ಸ ಆ ಕಾರಿನ ಕಡೆಗೆ ಬಂದಾನ ಅಪ್ಪ, ಒಂದಿಟ್ಟು ಒರೆಸ್ಬೇಕು ಅಂತ ತಿಳ್ಕೊಂಡು ಏನಾರ ಗೀಚಾನ ಅಂತ ಹೇಳಿ ತಿಳ್ಕೊಂಡು ಅವರಪ್ಪ ಆ ಕಾರ್ ಹತ್ರ ಬಂದು ನೋಡ್ತಾನ. ಆ ಹುಡುಗ ಏನಂತ ಗೀಚಿದ್ದ, ಏನಂತ ಬರೆದಿದ್ದ ಅಂತಂದ್ರ, ಪಪ್ಪ ಐ ಲವ್ ಯು ಅಂತ ಬರೆದಿದ್ದ. ಅಳತಾನ, ಗೋಳ್ಯಾಡಿ ಅಳತಾನ. ಹತ್ತಿರ ಹೋದ ಮಗ ಸಿಗ್ತಾನೇನು? ಸಿಗೋದಿಲ್ಲ. ಯಾಕೆ ರೋಷ ಬರ್ತದ, ಯಾಕೆ ಇತ್ತ ಅನಾಹುತಕ್ಕೆ ನಾವು ಕಾರಣ ಆಗ್ತೀವಿ ಅಂತಂದ್ರ ಆಶೆಯ ಮೇಲೂ ಹಿಡಿತು ಇಲ್ಲ, ರೋಷದ ಮೇಲೂ ಕೂಡ ಹಿಡುತ್ತಿಲ್ಲ. ಒಂದು ಇತಿಮಿತಿಯೊಳಗ ಮನುಷ್ಯ ಆಶೆ ಮಾಡಬೇಕು, ದುರಾಶೆ ಮಾಡಬಾರದು. ಸಿಟ್ಟು ಬಂತು ಅಂತಂದ್ರ ತನ್ನೊಳಗ ತಾನು ನುಂಕೋಬೇಕು, ಅದನ್ನ ನಿಗ್ರಹ ಮಾಡಬೇಕು. ಯಾಕ ಸಿಟ್ಟ ಅದು ಅನಾಹುತಕ್ಕೆ ಕಾರಣ ಮಾಡ್ತದ ಅನ್ನೋದು ಎಲ್ಲರ ತಲೆಯಾಗ ಇರಬೇಕು. ಅದಕ್ಕಂತಾರವ್ರು, ಆಶೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ. ಮುಂದೆ ಹೇಳ್ತಾರವ್ರು, ಇಂತೆರಡಿಲ್ಲದ ಕೂಸ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ. ಆಶೆ ಅನ್ನೋ ಕೂಸನ್ನ ನೀನು ಎತ್ಕೊಳ್ಳುವುದನ್ನ ಬಿಟ್ಟು ಇನ್ನೂ ಒಂದು ಕೂಸ ಅದ, ಅದು ಬಹಳ ಮುಗ್ಧ ಅದ, ಅದು ಬಹಳ ಮಧುರ ಅದ. ಅದು ಯಾವುದು ಅಂತಂದ್ರ ಭಕ್ತಿ ಅನ್ನೋ ಕೂಸ. ಆ ಭಕ್ತಿ ಅನ್ನೋ ಕೂಸನ್ನ ನೀ ಎತ್ಕೊಂಡಿದ್ದೆ ಆದ್ರೆ ಆತನೇ ಲಿಂಗೈಕ್ಯನು, ನೀನೇ ಪರಮಾತ್ಮನ ಸ್ವರೂಪ ಅಂತಾರಲ್ಲಮ್ಮ ಪ್ರಭುದೇವರು. ಆಶೆ ರೋಷಕ್ಕೆ ಕಾರಣ ಆಗ್ತದ, ಆದ್ರ ಭಕ್ತಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದ. ಆಶೆ ಅನಾಹುತಕ್ಕೆ ಕಾರಣ ಆಗ್ತದ, ಆದ್ರ ಭಕ್ತಿ ಅನ್ನೋದು ನಿನ್ನ ಜೀವನದ, ನಿನ್ನ ಬದುಕಿನ ಒಂದು ಭವ್ಯತೆಗೆ ಕಾರಣ ಆಗುತ್ತದೆ. ಅದಕ್ಕೆ ಭಕ್ತಿ ಅನ್ನೋದು ಬಹಳ ದೊಡ್ಡದು. ಅದಕ್ಕೆ ಭಕ್ತಿ ಅನ್ನೋದು ಪಡ್ಕೊಳ್ರಿ ಅಂತಾರ. ನಾವು ಪರಮಾತ್ಮ ನಮಗೂ ಒಲಿಲಿ ಅಂತ ತಿಳ್ಕೊಂಡು ಏನೆಲ್ಲ ಮಾಡ್ತೀವಿ. ಯಾತಕ್ಕೆ ಒಲಿತಾನ ಪರಮಾತ್ಮ?
ಶಿವನಿಗೇನು ಬೇಕೋ ಒಂದು ನಾನು ಭಜನಿ ಪದ ಕೇಳಿದ್ದೆ. ಶಿವನಿಗೇನು ಬೇಕೋ ನಮ್ಮ ನಿಮ್ಮ ಭಕ್ತಿ ಒಂದೇ ಸಾಕು ಅಂತಾರ. ಆ ಭಕ್ತಿಗೆ ಬಡವ ಅನ್ನೋ ಭೇದ ಇಲ್ಲ, ಶ್ರೀಮಂತಿಕೆ ಅನ್ನೋದು ಭೇದ ಇಲ್ಲ, ಮೇಲ್ಜಾತಿ ಅನ್ನೋ ಭೇದ ಇಲ್ಲ, ಕೆಳಜಾತಿ ಅನ್ನೋ ಭೇದ ಇಲ್ಲ. ಯಾಕ? ಭಕ್ತಿ ಅನ್ನೋದು ಈ ಜಾತಿ ಮತ ಪಂಥ ಎಲ್ಲವನ್ನೂ ಕೂಡ ಮೀರಿರ್ತಕ್ಕಂಥದ್ದು. ಮಾದಾರ ಚೆನ್ನಯ್ಯನ ಹೆಸರು ಕೇಳಿದಲ್ರಿಪ್ಪ. ಜಾತಿಯಿಂದ ಮಾದರವ, ಆದ್ರ ನೀತಿಯಿಂದ ಆಚಾರ ವಿಚಾರದಿಂದ ಅವ ಮಹೇಶ್ವರವ. ತಮಿಳುನಾಡದೊಳಗೆ ಕಂಚಿಪಟ್ಟಣ ಅಂತ ಬರ್ತದೆ. ಕರಿಕಾಲ ಚೋಳ ಎಂತಕ್ಕಂಥ ರಾಜ ಆ ರಾಜ್ಯವನ್ನ ಆಳ್ತಿರ್ತಾನ. ರಾಜ ಎಂಥವ ಅಂತಂದ್ರ, ಎಂಥ ಭಕ್ತಿವಂತವ ಅಂತಂದ್ರ, ಆ ಊರಾಗ ಒಂದು ಶಿವನ ದೇವಸ್ಥಾನ ಬಹಳ ಶ್ರದ್ಧಾ. ಎಷ್ಟು ಅವನು ದೊಡ್ಡ ಭಕ್ತಿ ಅಂತಂದ್ರ, ತನ್ನ ಅರಮನೆಯೊಳಗ ಪಂಚಪಕ್ವಾನ್ನಗಳನ್ನ ಮಾಡ್ತಿದ್ದ, ಅದನ್ನು ತಗೊಂಡು ಗುಡಿಗೆ ಬರ್ತಿದ್ದ, ಆನಂದದಿಂದ ಪೂಜಾ ಮಾಡ್ತಿದ್ದ. ಪೂಜಾ ಆದ ಬಳಿಕ ದೇವ್ರೇ, ಹೇ ಶಿವನೇ, ಈ ಪ್ರಸಾದವನ್ನೆಲ್ಲ ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಕಂಬದ ಮರಿಗೆ ನಿಂದಿರ್ತಿದ್ದ ಕರಿಕಾಲ ಚೋಳ. ಈತ ಕಂಬದ ಮರಿಯಾಗ ನಿಲ್ಲುವುದ ತಡ ಸ್ವತಃ ಶಿವನೇ ಬಂದು ಆತ ಎಡಿ ಮಾಡಿರ್ತಕ್ಕಂಥ ಎಲ್ಲಾ ಪದಾರ್ಥಗಳನ್ನ ಆತ ಪ್ರಸಾದ ಮಾಡ್ತಿದ್ದ, ಸ್ವತಃ ಉಣುತ್ತಿದ್ದ ಪರಮಾತ್ಮ. ಇಷ್ಟು ದೊಡ್ಡ ಭಕ್ತಿವಂತ ಕರಿಕಾಲ ಚೋಳ. ಅವನ ಆಸ್ಥಾನದೊಳಗೆ ಕುದುರೆ ಸೇವೆಯನ್ನ ಮಾಡತಕ್ಕಂತ ಒಬ್ಬ ಭಕ್ತ ಇದ್ದ, ಮಾದಾರ ಚೆನ್ನಯ್ಯ. ಈತನ ಕಾಯಕ ಏನು ಅಂತಂದ್ರ, ರಾಜನ ಕುದುರೆಗಳಿಗೆ ಹುಲ್ಲನ್ನ ತರತಕ್ಕಂತಹ ಕಾಯಕ. ಅಲ್ಲಿ ಕಾವೇರಿ ನದಿ ಹರಿದದ. ಬೆಳಗಿನ ಜಾವ ಹೋಗಬೇಕು, ಶಿವಶಿವ ಶಿವಶಿವ ಶಿವಶಿವ, ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಮನಸ್ಸಿನೊಳಗ ಶಿವಧ್ಯಾನ ಮಾಡ್ತಾ ಸ್ಮರಣೆ ಮಾಡ್ತಾ ಆ ಹುಲ್ಲು ಕೊಯ್ಬೇಕು. ಕೊಯ್ದಿದ್ದೆಲ್ಲ ಗಂಟು ಕಟ್ಟಬೇಕು. ಗಂಟು ಕಟ್ಟಿ ಕಾವೇರಿ ನದಿಯಾಗ ಸ್ನಾನ ಮಾಡಬೇಕು. ಅಲ್ಲೇ ಒಂದು ಲತಾ ಮಂಟಪ, ಆ ಮಂಟಪದೊಳಗ ಲಿಂಗ ಪೂಜೆ ಮಾಡ್ಕೋಬೇಕು. ಆನಂದದಿಂದ ಲಿಂಗ ಪೂಜೆ ಮಾಡ್ಕೊಂಡು ಕೊಯ್ದಿರ್ತಕ್ಕಂಥ ಹುಲ್ಲನ್ನ ತಲೆ ಮೇಲೆ ಹೊತ್ಕೊಂಡು, ರಾಜನ ಏನು ಕುದುರೆಯ ಲಾಯ ಇತ್ತು ಅಲ್ಲಿ ಹೋಗಿ ಆ ಹುಲ್ಲಿನ ಹೊರೆಯನ್ನ ಒಗೆದು ಮನೆಗೆ ಬರ್ತಿದ್ದ. ಆತನ ಧರ್ಮ ಪತ್ನಿ ಅಷ್ಟೊತ್ತಿಗಾಗ್ಲೇ ಸುಡು 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 ಅಂಬಲಿ ಮಾಡಿ ಬಿಟ್ಟಿದ್ರು. ಬಂದಿದ್ದ ತಡ ಹೆಂಗು ಶಿವಪೂಜೆಗೆಲ್ಲ ಮುಗಿಸ್ಕೊಂಡು ಬಂದಿದ್ದ. ಪಾಪ ದುಡಿತಿದ್ದ ಹೊಟ್ಟಿ ಹಸಿತಿತ್ತು. ಇವತ್ತು ನಮ್ಮ ಹೊಟ್ಟಿನ ಹಸೆ ಬಂದ್ರಿ ಅಂತ ತಿಳ್ಕೊಂಡು ನಾವು ಡಾಕ್ಟರ್ ಹತ್ರ ಹೋಗ್ತೀವೇನಿಲ್ರಿ? ಯಾಕೆ ಹೊಟ್ಟೆ ಹಸಿಯುವುದಿಲ್ಲ? ನಾವು ದುಡ್ಯಾಕ್ ತಯಾರಿಲ್ಲ. ದುಡ್ದ್ರ ತಾನೇ ಹೊಟ್ಟೆ ಹಸಿಯೋದು. ಅದಕ್ಕೆ 108 ಗುಳಿಗೆ ಕೊಡ್ತಾನ ಡಾಕ್ಟರ್. ದುಡಿತಿದ್ದ ಚೆನ್ನಯ್ಯ, ಹೊಟ್ಟಿ ಹಸಿತಿರ್ತಿತ್ತು. ಹೊಟ್ಟಿ ಹಸದ ಏನಾದ್ರೂ ನೀಡು ಅಂತ ತಿಳ್ಕೊಂಡು ಅಂದ್ರೆ ಏನ್ ಮಾಡಿದಾಳ, ನೀಡುತ್ತಿದ್ದಳು. ಒಂದು ದಿವ್ಸ ಏನಾಗಿದೆ ಅಂತಂದ್ರ, ಬ್ಯಾಸಗಿ ದಿವಸ ಹುಲ್ಲಿನ ಹೊರಿ ರಾಜನ ಆ ಲಾಯಕ್ಕ, ಕುದುರೆ ಲಾಯಕ್ಕ ಹಾಕಿ ಬರುವುದು ಸ್ವಲ್ಪ ತಡ ಆಗ್ಯದ. ಹೊಟ್ಟಿ ವಿಪರೀತ ಹಸದದ. ಏನೋ ಹೊಟ್ಟಿ ಬಹಳ ಹಸದದ, ಏನಾದ್ರೂ ಕೂಡ ಮಾಡಿದ್ರು ಕೊಡು ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳ್ದ. ಅಂಬಲಿ ಮಾಡಿದಳು, ಅಂಬಲಿ ನೀಡಿದಳು. ಒಂದು ತುತ್ತು ಅಂಬಲಿ ಹಿಂಗ ತಗೊಂಡು ಬಾಯಾಗ ಹಿಂಗ ಸುರಿದ ಮಾದಾರ ಚೆನ್ನಯ್ಯ. ಒಂದು ತುತ್ತು ಅಂಬಲಿ ಹಿಂಗ ಸುರಿಯುದ ತಡ ಆ ತಾಟ ಹೆಂಗ ಮುಂದೆ ಸರಿಸಿಬಿಟ್ಟ. ಎಷ್ಟು ರುಚಿಯಾಗದ ಇವತ್ತು ನನ್ನ ಮನೆ ಅಂಬಲಿ. ಇನ್ನೊಂದು ತುತ್ತು ಅದ್ರೊಳಗೆ ನಾನು ಕೈ ಇಟ್ಟಿ ಅಂತಂದ್ರ ಅದು ಎಂಜಲಾಗ್ತದ ಅಂತ ತಿಳ್ಕೊಂಡು, ಶಿವನೇ ಇವತ್ತ ನನ್ನ ಮನೆಯ ಅಂಬಲಿ ಬಹಳ ರುಚಿಯಾಗ್ಯದ, ಬಂದು ನೀ ಊಟ ಮಾಡು ಅಂತ ತಿಳ್ಕೊಂಡು ಕರೆದ್ರ ಸಾಕ್ಷಾತ್ ಶಿವನೇ ಬಂದು ಆ ಅಂಬಲಿ ಉಂಡ. ಜಾತಿಯಿಂದ ಮಾದರವ, ಆದರವನು ಭಕ್ತಿಗೆಂದಾದ್ರೂ ಕೂಡ ಜಾತಿ ಇರ್ತದೇನು?
ಜ್ಞಾನಕ್ಕೆ ಎಂದಾದರೂ ಕೂಡ ಜಾತಿ ಇರ್ತದೇನು? ಗುರುವಿಗೆ ಎಂದಾದರೂ ಕೂಡ ಜಾತಿ ಇರ್ತದೇನು? ಜಂಗಮಕ್ಕೆ ಎಂದಾದರೂ ಕೂಡ ಜಾತಿ ಇರ್ತದೇನು? ಲಿಂಗಕ್ಕೆ ಎಂದಾದರೂ ಕೂಡ ಜಾತಿ ಇರ್ತದೇನು? ಯಾವುದಕ್ಕೂ ಕೂಡ ಜಾತಿ ಇರುವುದಿಲ್ಲ. ಅಲ್ಲಿ ಭಕ್ತಿ ಒಂದಿದ್ರೆ ಸಾಕು. ಯಾವಾಗ ಅಂಬಲಿ ರುಚಿ ಆಗೈತಿ ಅಂತ ತಿಳ್ಕೊಂಡು ಕೈ ತೆಗೆದ, ಪರಮಾತ್ಮನನ್ನು ಕರೆದ, ಪರಮಾತ್ಮ ಬಹಳ ರುಚಿಯಾಗ್ಯದ ಉಣ್ಣು ಅಂತ ತಿಳ್ಕೊಂಡು ಹಿಂಗ ಅಂಬಲಿ ತಟ್ಟೆಯನ್ನ ಹಿಂಗ ಮುಂದೆ ಇಟ್ಟ, ಪರಮಾತ್ಮ ಒಂದು ತುತ್ತ ಅಂಬಲಿ ಹಿಂಗ ಸುರದ ನೋಡ್ರಿ, ಸುರದ ಅಂತನ್ನ, ಚೆನ್ನಯ್ಯ ನನಗ ಸಾಕಪ್ಪ ಇದು ಒಂದ ತುತ್ತ, ಯಾಕ್ರಪ್ಪ ಇನ್ನಷ್ಟು ಊಟ ಮಾಡ್ರಿ ಅಂತ, ಪ್ರಸಾದ ಮಾಡ್ರಿ ಅಂತಾನ ಚೆನ್ನಯ್ಯ. ಇಲ್ಲ ಚೆನ್ನಯ್ಯ, ನಿನ್ನ ಮನೆಯ ಅಂಬಲಿ ಎಷ್ಟು ರುಚಿಯಾಗ್ಯದ ಅಂತಂದ್ರ ಒಂದ ತುತ್ತಿಗೆ ನಾನು ನಿನಗ ಶಿವಪದವಿಯನ್ನ ಕೊಟ್ಟೆ, ಇನ್ನೊಂದು ತುತ್ತು ನಾನು ಊಟ ಮಾಡಿದ್ನಿ ಅಂತಂದ್ರ ನಿನಗ ಕೊಡಾಕ ಏನು ಇಲ್ಲೋ ಚೆನ್ನಯ್ಯ ಅಂತಾನ ಪರಮಾತ್ಮ. ಎಂತ ಇರ್ಬೇಕು. ಆವಾಗ ಶಿವ ಅಂತಾನ, ಯಪ್ಪ ಶಿವ, ನಿನ್ನ ಶಿವಪದವಿ ತಗೊಂಡು ನಾ ಏನು ಮಾಡ್ಲಿ ಅಪ್ಪ? ಶಿವಪದವಿ ತಗೊಂಡು ನಾ ಏನು ಮಾಡ್ಲಿ? ನಾ ದುಡಿತೀನಿ, ನಾ ಕಾಯಕ ಮಾಡ್ತೀನಿ, ಆ ಕಾಯಕದೊಳಗ ನನಗ ಕೈಲಾಸ ಕಾಣ್ತದಪ್ಪ. ಅದಕ್ಕೆ ನನಗೆ ಯಾವ ಪದವಿಯೂ ಕೂಡ ಬೇಕಾಗಿಲ್ಲ. ನೀ ಹೊಟ್ಟಿ ತುಂಬಾ ಉಂಡಿ ಅಂತಂದ್ರೆ ಸಾಕು, ನನ್ನ ಜನ್ಮ ಧನ್ಯ ಆಗ್ತದಂತ ಯಾರು ಮಾತಾಡ ಚೆನ್ನಯ್ಯ. ಅದಕ್ಕೆ ಬಸವಣ್ಣವರಂತಾರ, ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿದು ನೋಡಿ ಅಂಬಲಿ ರುಚಿಯಾಗಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಮಾದಾರ ಚೆನ್ನಯ್ಯನ ಭಕ್ತಿ ಪರಮಾತ್ಮನನ್ನ ಗುಡಿಸಲಕ್ಕೆ ಕರ್ಕೊಂಡು ಬಂದಿತ್ತು. ಆತನ ಧರ್ಮ ಪತ್ನಿ ಮಾಡಿರ್ತಕ್ಕಂಥ ಅಂಬಲಿ ಎಷ್ಟು ರುಚಿಯಾಗಿತ್ತು ಅಂತಂದ್ರ, ಶಿವ ಒಂದೇ ತುತ್ತು ಸೌದ ಕೈಲಾಸ, ಅದರೊಳಗ ಗಣ ಪದವಿಯನ್ನೇ, ಶಿವ ಪದವಿಯನ್ನೇ ನಿನಗ ಕೊಟ್ಟ ಅಂತೇಳಿ ಅಂದ. ಅದಕ್ಕಂತಾರವರು, ಅಲ್ಲಮ್ಮ ಪ್ರಭುದೇವರು, ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ, ಇಂತೆರಡಿಲ್ಲದ ಕೂಸನೆತ್ತವಲ್ಲಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ. ಆಶೆ ಎಂಬತಕ್ಕಂಥ ಕೂಸನ್ನ ಎತ್ತುಕೊಳ್ಳುವ ಬದಲಾಗಿ ಭಕ್ತಿ ಎಂಬತಕ್ಕಂಥ ಕೂಸನ್ನ ನೀವು ಎತ್ಕೊಂಡಿದ್ದೆ ಆದರೆ ಭಗವಂತನ ಸಾಕ್ಷಾತ್ಕಾರ ಆಗ್ತದ. ನಮ್ಮ ಹಿಪ್ಪರಗಿಯ ಜನರಿಗೆ ಭಕ್ತಿ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕ? ಭಕ್ತಿ ಭಾಂಡಾರಿ ಬಸವಣ್ಣನ ಕೃಪೆಯನ್ನ ಸಂಪಾದನೆ ಮಾಡಿಕೊಂಡವ್ರು ನೀವೆಲ್ಲ. ಹೀಗಾಗಿ ಇಲ್ಲಿ ಸಣ್ಣ ಮಗುವಿನಿಂದಲೂ ಹಿಡ್ಕೊಂಡು ವಯೋವೃದ್ಧರವರೆಗೂ ಕೂಡ ಇಲ್ಲಿ ಭಕ್ತಿ ಮಾಡ್ರಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಗುರು ಲಿಂಗ ಜಂಗಮರಲ್ಲಿಯೇ ಪರಮಾತ್ಮನ ಕಂಡಿರ್ತಕ್ಕಂಥ ಒಂದು ಅಪರೂಪದ ಊರು ಅದು ಯಾವುದಾದ್ರೂ ಕೂಡ ಇದ್ದಿದ್ದೇ ಆದ್ರೆ ಅದು ಮಾದನ ಹಿಪ್ಪರಗಿ. ದಾಸೋಹದಲ್ಲಿ ಆ ದಯಾಘನನಾಗಿರ್ತಕ್ಕಂಥ ಪರಮಾತ್ಮನನ್ನ ಕಂಡವರು ನೀವೆಲ್ಲ, ಭಕ್ತಿಯೊಳಗ ಭಗವಂತನನ್ನ ಕಂಡವರು ನೀವೆಲ್ಲ. ಹೀಗಾಗಿ ಆಶೆ ದುರಾಶೆಗೆ ಮಾರು ಹೋಗದೆ ಆ ಭಕ್ತಿ ಅನ್ನೋದನ್ನು ನಾವು ಗಳಿಸ್ಕೊಂಡ್ವಿ ಅಂತಂದ್ರ ಆ ಪರಮಾತ್ಮನ ಕೃಪೆ ಆಗ್ತದ. ನಮ್ಮ ಜೀವನ ಎಲ್ಲವೂ ಕೂಡ ದಿವ್ಯ ಆಗ್ತದ, ಭವ್ಯ ಆಗ್ತದ ಎಂಬತಕ್ಕಂತಹ ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದಾಗ ಏನ್ ಬರ್ತದ ಅನ್ನೋದನ್ನ ನಮ್ಮ ಗವಾಯಿಗಳು ಒಂದು ಹಾಡನ್ನ ಹೇಳ್ತಾರ. ನಂತರ ವಿಷಯ ಮುಂದುವರಿಸೋಣ. ನೂರ ನಾದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು
ಮಜ್ಜನ ಕೆರೆದು ಫಲವೇನೋ ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಮ್ಮ ಕೂಡಲ ನಗುವನಂ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ ಕೊರಳಲ್ಲಿ ರುದ್ರಾಕ್ಷಿ ಕಟ್ಟಿಕೊಂಡಾನೋ ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನೋ ಕೊರಳಲ್ಲಿ ರುದ್ರಾಕ್ಷಿ ಕಟ್ಟಿಕೊಂಡಾನೋ ಮೈಯಲ್ಲಿ ಕಪನಿಯ ತಟ್ಟುಕೊಂಡಾನೋ ಮೈಯಲ್ಲಿ ಕಪನಿಯ ತಟ್ಟುಕೊಂಡಾನೋ ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಊರವರೆಗೆ ಒಂದು ಮಠ ಕಟ್ಸ್ಯಾನು ಮಠದ ಬಾಗಿಲೊಳಗೆ ತಾನೇ ನಿಂತಾನು ಊರವರೆಗೆ ಒಂದು ಮಠ ಕಟ್ಸ್ಯಾನು ಮಠದ ಬಾಗಿಲೊಳಗೆ ತಾನೇ ನಿಂತಾನು 9 ಬಾಗಿಲ ಮನೆಗೆ ಅಜ್ಜಾನು 9 ಬಾಗಿಲ ಮನೆಗೆ ಅಜ್ಜಾನು ಧರೆಯಳು ಮೆರೆಯುವ ಶಿಶುನಾಳಧೀಶನು ಧರೆಯಳು ಮೆರೆಯುವ ಧರೆಯಳು ಮೆರೆಯುವ ಶಿಶುನಾಳಧೀಶನು ಧರೆಯಳು ಮೆರೆಯುವ ಶಿಶುನಾಳಧೀಶನು ಶಿಷ್ಯ ಶರೀಫ ಪೂರ್ಣ ಹಿಡಿದಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ಬಹಳ ಲಕ್ಷ ಕೊಟ್ಟು ಕೇಳ್ರಪ್ಪ. ನಾವು ಬಸವ ಪುರಾಣದ ಮುಖ್ಯ ಒಂದು ಘಟ್ಟಕ್ಕೆ ತಲುಪ್ತಾ ಇದ್ದೀವಿ. ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಪ್ರಸಂಗಗಳು ಮೈ ಮರೆತು ಕೇಳಿದ್ರೆ ಇದರ ಆನಂದನ ಬೇರೆ. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು
ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ಆನು ಬಂದೆನಯ್ಯ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೆನು ಕೂಡಲ ಸಂಗಮ ದೇವ. ನಿನ್ನೆ ಎಲ್ಲಿಗೆ ಬಂದಿತ್ರಿ ಪುರಾಣ? ಯಾರು ಹೇಳ್ತೀರಪ್ಪ ಶರಣರು? ಇನ್ ಯಾವ ವಿಚಾರ ಬಂದಿತ್ತು? ಆಗ್ಲೇ ಒಂದು ಮಾತು ಹೇಳಿದ್ರು ನಮ್ ಗವಾಯಿಗಳು, ಒಂದು ವಚನ ಹೇಳಿ ಆ ಹಾಡ ಹಾಡಿದ್ರು. ಯಾವ ವಚನ ಹೇಳ್ರಿ? 100 ನೋದಿ 100 ಕೇಳಿದರೆ, 100 ಪುರಾಣ ಹೇಳಿದ್ರು ಪ್ರಯೋಜನ ಇಲ್ಲ, 100 ಪುರಾಣ ಕೇಳಿದ್ರು ಪ್ರಯೋಜನ ಇಲ್ಲ. ನಾವು ಉದ್ದ ಹೇಳ್ಕೊಂತ ಹೋದೆ ಅಂತಂದ್ರ ಅದಕ್ಕೆ ಅರ್ಥ ಇಲ್ಲ. ನೀವು ಉದ್ದ ಕೇಳ್ಕೊಂತ ಹೋದ್ರಿ ಅಂತಂದ್ರ ಅದಕ್ಕೆ ಅರ್ಥ ಇಲ್ಲ. ಏನಂತಾರ ಅವರು ಬಸವಣ್ಣವರು? ಪುರಾಣ ಹೇಳಿ 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 ಒಂದು ಹಂತಕ್ಕೆ ಬರಬಹುದು. ಪುರಾಣ ಕೇಳಿ 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 ನೀವು ಒಂದು ಹಂತಕ್ಕೆ ಬರ್ಬೇಕು, ಒಂದು ಗಂಟೆ ಹಾಕಬೇಕಂತಾರ ಅವರು. ಅಂದ್ರೆ ಏನು? ನೀ ಹೇಳ್ದಂಗ ನಡಿಬೇಕು ಅನ್ನೋ ಗಂಟ ನಮಗ, ನಾವು ಕೇಳ್ದಂಗ ನಡಿಬೇಕು ಅನ್ನೋ ಗಂಟ ಅದು ನಿಮಗ. ಗಂಟು ಹಾಕ್ಲಿಲ್ಲ ಅಂತಂದ್ರ ಹೇಳಿನೂ ಪ್ರಯೋಜನ ಇಲ್ಲ, ಕೇಳಿನೂ ಪ್ರಯೋಜನ ಇಲ್ಲ. ಮೊಮ್ಮಗ ಅಜ್ಜಿಗೆ ಪತ್ರ ಬರ್ದ. ಅಜ್ಜಿ ಎಲ್ಲಿರ್ತಿದ್ದಳು? ಮಾದನ ಹಿಪ್ಪರಿಗಾಗಿರ್ತಿದ್ದಳು. ಮೊಮ್ಮಗ ಎಲ್ಲಿರ್ತಿದ್ದ? ಬೆಂಗಳೂರಾಗಿರ್ತಿದ್ದ. ಏನಂತ ಪತ್ರ ಬರ್ದ ಅಂತಂದ್ರ, ಅಜ್ಜಿ ಇಲ್ಲಿ ಬೆಂಗಳೂರದಾಗ ವಿಪರೀತ ಚಳಿ ಅದ, ಅದಕ್ಕೆ ನನಗೊಂದು ಇಂಡಿಯನ್ ರಗ್ ಪಾರ್ಸಲ್ ಮಾಡು. ನೋಡ್ರಿ ಚಳಿ ಹೆಂಗೈತಿ. ನೀನಂದ್ರಲ್ಲ ಅಪ್ಪ ಅವ್ರು, ನೀವು ಬೆಚ್ಚಗೆ ಕುಂತಿರ್ತೀರಿ ಕೆಳಗ, ಇಲ್ಲಿ ನಾವು ಎತ್ತರ ಮೇಲೆ ಕುಂತಿರ್ತೀವಿ, ಅದೇನೋ ಎಟ್ಟು ಥಂಡಿ ಹೊಡಿತೈತಿ. ಯಾಕೋ ತಮ್ಮ ಥಂಡಿ 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 ಈ ಕುಂತೀವಿ ಅಂತಂದ್ರೆ ಮೈ ಎಲ್ಲ ಇದು ಬಟ್ಟಿ ಗಿಟ್ಟಿ ಎಲ್ಲ ಥಂಡಗಾಗ್ಬಿಟ್ಟ. ನಿಮಗ ಪಾಡ, ಸೊಮ್ಮ ನಮಗೆ ಎತ್ತರ ಕುಂಡ್ರಿಸ್ತೀರಿ ಅಟ್ಟ ನೀವು. ಅವ್ರ ಎತ್ತರದಾಗ ಕುಂತಾರಂತಂದ್ರ ಅವ್ರ ಪಾಡ ಅಂತ ಹೇಳಿ ನೀವು ತಿಳ್ಕೊಂಡಿರ್ತೀರಿ. ನಮ್ಮ ಸಂಕಟ ನಮಗ ಗೊತ್ತ. ಪತ್ರ ಬರ್ದಮ್ಮ, ಇಲ್ಲಿ ಬಹಳ ಚಳಿ ಅದ, ಅದಕ್ಕೆ ಒಂದು ಇಂಡಿಯನ್ ರಗ್ ಪಾರ್ಸಲ್ ಮಾಡು. ಇಂಡಿಯನ್ ರಗ್ ಅಂದ್ರೆ ಏನ್ ಹೇಳ್ರಿ? ಇಂಡಿಯನ್ ರಗ್ ಅಂದ್ರೆ ಏನ್ ಹೇಳ್ರಿ? ಹಿಂದಕ್ಕೆ ನೀವು ಹೊಲಿತಿದ್ರಲ್ಲ ಕೌದಿ, ಕೌದಿ ಎಷ್ಟು ಚಲೋ ಅದು. ಈಗ ಕೌದಿ ಹೊಲಿಯೋದ ಬಿಟ್ಟು ಬಿಟ್ಟಾರ. ಯಾಕೋತಮ್ಮ? ಯಾರೇ ಕೌದಿ ಹೊಲಿತಾರನ ಈಗ ಮನೆಯಾಗ? ಇಲ್ಲ ಇಲ್ಲ, ಈಗೆಲ್ಲ ಅವು ಚಾದರ್ ಬಂದ್ಬಿಟ್ಟಾವ, ಅದಕ್ಕೆ ಹೆಚ್ಚಿಂದು ಬ್ಲಾಂಕೆಟ್ ಅಂತ ಹೇಳಿ ಬಂದ್ಬಿಟ್ಟಾವ, ರಗ್ಗಗಳು ಬಂದ್ಬಿಟ್ಟ. ಕೌದಿ ಎಷ್ಟು ಚಲೋ ಆರೋಗ್ಯಕ್ಕ. ಬ್ಯಾಸಿಗ್ಯಾಗ ತಂಪ, ಮಳೆಗಾಲ ಚಳಿಗಾಲದಾಗ ಬೆಚ್ಚಗ. ಆರೋಗ್ಯಕ್ಕೆ ಎಷ್ಟು ಚಲೋ ಅದು ಕಾಟನ್ ಬಟ್ಟಿ. ಹೌದಲ್ರಿ ಬಾ? ಅವ ಪತ್ರ ಬರ್ದ, ಒಂದು ಇಂಡಿಯನ್ ರಗ್ ಪಾರ್ಸಲ್ ಮಾಡು ಅಂದ್ರೆ ಕೌದಿ ಪಾರ್ಸಲ್ ಮಾಡು, ಕಳಿಸ್ಕೊಡು ನೀ ಬೆಂಗಳೂರಿಗಂತ. ಅಜ್ಜಿ ಏನು ಮಾಡೋದು? ಊರಾಗ ಎಷ್ಟು ಎಲ್ಲ ಈ ದರ್ಜಿ ಅಂಗಡಿ ಇರ್ತಾವಲ್ಲ, ಅಂದ್ರ ಈ ಟೇಲರ್ ಅಂಗಡಿ ಅಂತೀರೇನು, ಬಟ್ಟಿ ಹೊಲೆಯವರು, ತಿರುಗಾಡಿ ತಿರುಗಾಡಿ ಎಷ್ಟು ಆ ಬಟ್ಟಿ ತುಂಡು ಇರ್ತಾವಲ್ಲ, ಪೀಸ್ 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 ಮಾಡಿದ್ದು ಹರಿದಿದ್ದು, ಅವೆಲ್ಲ ಜಮಾ ಮಾಡ್ಕೊಂಡು ತಂದು ಎಂದೂ ಏನು ಕೇಳಲಾರ್ದು ನನ್ನ ಮೊಮ್ಮಗ ಕೌದಿ ಕೇಳೈತೆ ಅಂತ ತಿಳ್ಕೊಂಡು ಮುಂಜಾನೆ ಊಟ ಮಾಡಿ ಹೊಟ್ಟೆ ತುಂಬಾ ಗಟ್ಟಿಯಾಗಿ 9ಕ್ಕೆ ಕೌದಿ ಹೊಲಿಯಾಕ ಕುಂತಳು ನೋಡ್ರಿ. ಇವತ್ತು ಮುಗಿಸಿ ಹೇಳಬೇಕಂತ. ರಾತ್ರಿ 10ಕ್ಕೆ ಮುಗೀತು ಕೌದಿ ಹೊಲಿಯಾದ ಪೂರ್ತಿನ ಆತು. ನಾ ಹೊಲ್ದಿದ್ದ ಕೌದಿ ಹೆಂಗಾರ ಆಗೈತೆ ಅಂತ ತಿಳ್ಕೊಂಡು ಎದ್ದು ಹಿಂಗ ಜಾಡಸ್ತಳ, ಪಳ 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 ಎಲ್ಲ ಉಚ್ಕೊಂಡು ಬಿದ್ದವು. ಹೊಲ್ದಿದ್ದು ಸುಳ್ಳೋ ಖರೆಯೋ? ಖರೇನ. ಏನು ತಪ್ಪು ಮಾಡಿದ್ಲು ಅಂತಂದ್ರ ಆ ದಾರಕ್ಕೆ ಗಂಟು ಒಂದ ಹಾಕಿದ್ದಿಲ್ಲ. ದಾರಕ್ಕೆ ಗಂಟು ಹಾಕಲಾರ್ದೆ ಕೌದಿ ಹೊಲದ್ರೆ ಹೆಂಗ ಪ್ರಯೋಜನ ಆಗೋದಿಲ್ಲ. ಬಸವ ಪುರಾಣ ಕೇಳಿ ನೆನಪ ಅನ್ನೋದು ಇಟ್ಕೊಳ್ಳಿಲ್ಲ ಅಂತಂದ್ರ ಆ ಮುದುಕಿ ಕೌದಿ ಹೊಲ್ದಂಗ ಆಕೈತಿ ಪರಿಸ್ಥಿತಿ ನಿಮ್ದು. ಅದಕ್ಕೆ ತಂಗಿ ಏನು ಕೇಳಿದ್ರಿ? ಏನು ಬಂದಿತ್ರಿಪ್ಪ ನಿನ್ನ?
ನನಗಂತೂ ನೆನಪಿಲ್ಲ. ಯಾವ ವಿಚಾರ ಬಂದಿತ್ರಿ? ಏನಮ್ಮ? ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ. ಬಸವಣ್ಣ ಗೃಹಸ್ಥ ಧರ್ಮವನ್ನ ಸ್ವೀಕಾರ ಮಾಡ್ತಾನ. ತನ್ನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯ ಜೊತೆಗೆ ಶಿವ ಮೆಚ್ಚಬೇಕು, ಹೌದು ಹೌದು ಅನ್ನಬೇಕು ಅನ್ನುವಂಗ ಒಳ್ಳೆಯ ದಾಂಪತ್ಯ ಜೀವನ ಎಲ್ಲರ ಬಾಯಿಯೊಳಗ ಕಲ್ಲು ಸಕ್ಕರೆಯಂತೆ ಇದ್ದರು ಇರ್ಬೇಕಪ್ಪ ಬಸವಣ್ಣ ಗಂಗಮ್ಮ. ಹಿಂಗ ಒಂದು ದಂಪತಿಗಳು ಇರಬೇಕು ಅನ್ನುವಷ್ಟರ ಮಟ್ಟಿಗೆ ಎಲ್ಲರ ಬಾಯಲ್ಲಿ ರುಚಿ ರುಚಿಯಾಗಿ ಬಸವಣ್ಣ ಗಂಗಾಂಬಿಕೆಯರು ದಾಂಪತ್ಯ ಧರ್ಮವನ್ನ ನಿಭಾಯಿಸ್ತಾ ಇದ್ದಾರೆ ಎಂತಕ್ಕಂಥ ವಿಚಾರ ನಿನ್ನೆ ದಿವಸ ಹೌದಲ್ರಿ ಇದ ಬಂದಿತ್ತು. ಹೌದಲ್ಲ? ಬಸವಣ್ಣ ಮುಂದೆ ಕುಂತು ನಂದಿ ಕುಂತಂಗ್ ಕುಂತ ಬಿಟ್ಟ. ಬಸವಣ್ಣ ಶಿವಪ್ಪ ನೋಡ್ಕೊಂತಾನ ಕೂತಿರ್ತಾನ. ಹೌದಲ್ರಿ? ಸ್ವಲ್ಪ ಧೈರ್ಯ ಮಾಡ್ಬೇಕು, ಹೇಳ್ಬೇಕು. ನನಗೆ ಹೆಂಗ್ ಅನ್ಸಾಕತ್ತದ ಅಂತಂದ್ರೆ ಒಂದಿಟ್ಟು ಭಯದಿಂದ ಕುಂತಂಗ ಅನ್ಸಾಕತ್ತೈತಿ. ಅದ್ರಾಗ ನಮ್ಮ ಅವುಗಳು ಅಗ್ದಿ ಫ್ರೀಯಾಗಿ ಅಗ್ದಿ ಏನಪ್ಪ ಅಲ್ಲಿ ಕುಂತು ಹೇಳವ ಬೇರೆ ಯಾರು ಅಲ್ಲ ನನ್ನ ಮಗನ ಅಂತ ತಿಳ್ಕೊಂಡು ಪ್ರೀತಿಯಿಂದ ಕೇಳ್ರಿ. ನಮ್ಮವ್ವ ಹೆದರ್ಕೊಂಡು ಕೇಳಕ್ ಹೋಗ್ಬೇಡ್ರಿ. ಹೆಂಗ ನಮ್ಮ ಶಿವಲಿಂಗಪ್ಪಗಳು ಮಾತಾಡಕತ್ರ ಮುಖ ಹಂಗ ನಿಮ್ ಮುಖ ಹೆಂಗಾಗಿರ್ತಾವ ಅಂತಂದ್ರ ನಾ ಲಕ್ಷ್ಯ ಕೊಟ್ಟು ನೋಡಿ, ನೀ ಕಮಲದ ಹೂವು ಆದಂಗಾಗಿರ್ತಾವ ನಿಮ್ಮ ಮುಖ. ಅವ್ರು ಮಾತಾಡ ಹೇಳಿದ್ರು, ನಮ್ಮ ಅಪ್ಪ ಅವ್ರು ಮಾತಾಡಕತ್ತಾರ, ನಮ್ಮ ಅಪ್ಪ ಅವ್ರು ಮಾತಾಡಕತ್ತಾರ. ಅದು ಹೆಂಗ ನಮ್ಮದನ್ನೋದೊಂದು ಹೆಂಗಿರ್ತದ ನೋಡ್ರಿ. ಹೌದಲ್ರಿ? ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಆನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಇತ್ತ ಮಂಗಳ ವೇಳೆಯಲ್ಲಿ ಬಿಜ್ಜಳ ರಾಜನಿಗೆ ಚಿಂತೆ ಆಗ್ತದ. ಬಲದೇವ ಮಂತ್ರಿ ತೀರಿ ಬಿಟ್ಟ. ಆ ಜವಾಬ್ದಾರಿ ನೋಡ್ಕೊಳ್ಳೋರು ಯಾರು? ಕೂಡಲ ಸಂಗಮಕ್ಕೆ ಪತ್ರ ಬರೆದು ಕಳಿಸದ. ಬಸವಣ್ಣ, ನಿನ್ನ ಮಾವ ಮಾಡ್ತಕ್ಕಂಥ ಒಂದು ಕಾಯಕ, ಮುಖ್ಯವಾಗಿ ಆ ಹಣಕಾಸಿನ ಒಂದು ಏನು ವ್ಯವಹಾರ ಇತ್ತು, ನೋಡ್ಕೊಳ್ಳೋರು ಯಾರು ಇರ್ಲಾರ್ದಂಗಾಗ್ಯದ. ಈ ಪತ್ರ ಮುಟ್ಟಿದ ತಕ್ಷಣ ನೀನು ಮಂಗಳ ವೇಳೆಗೆ ಎಲ್ಲಾ ಕುಟುಂಬ ಸಮೇತವಾಗಿ ಬರಬೇಕು ಅಂತ ಪತ್ರ ಬರೆದಿದ್ದ. ಬಸವಣ್ಣ ನೋಡ್ದ. ಅವನಿಗೆ ಮಂಗಳ ವೇಳೆಗೆ ಹೋಗಾಕ ಮನಸ್ಸಾಗ್ಲಿಲ್ಲ. ಗುರುಗಳು ಕೇಳ್ತಾರ, ಏನೋ ಬಸವಣ್ಣ, ಏನೋ ಸೇವಕರು ಬಂದಂಗದ, ಏನೋ ಪತ್ರ ತಂದಂಗದ, ಏನು ಅಂತ ತಿಳ್ಕೊಂಡು ಸಂಗಮನಾಥ ಗುರುಗಳು ಕೇಳ್ತಾರ. ಬುದ್ಧಿ, ಮಂಗಳ ವೇಳೆಯ ಮಹಾರಾಜ ಪತ್ರ ಕಳಿಸ್ಯಾನ. ಅಲ್ಲಿ ಕರ್ಣಿಕ ಹುದ್ದೆಯೊಳಗ ಕಾಯಕ ಮಾಡಾಕ ಯಾರು ಇಲ್ಲ. ಅದಕ್ಕ ಆ ಒಂದು ಕಾರ್ಯ ಮಾಡಾಕ ನೀ ಕುಟುಂಬ ಸಮೇತವಾಗಿ ಬರಬೇಕು ಅಂತ ತಿಳ್ಕೊಂಡು ಪತ್ರ ಕಳಿಸ್ಯಾನ. ಆವಾಗ ಗುರುಗಳಂತಾರ, ಏನೋ ಬಸವಣ್ಣ, ಎಂಥ ಸಂತೋಷದ ಸುದ್ದಿ, ಎಂಥ ಶುಭ ಸುದ್ದಿ. ಒಂದು ರಾಜನ ಆಸ್ಥಾನದೊಳಗ ನೀನು ಒಬ್ಬ ಕರ್ಣಿಕ ಎಂಬತಕ್ಕಂತ ಒಂದು ಹುದ್ದೆಯೊಳಗ ಅಧಿಕಾರಿ ಆಗುವುದು ಅಂತಂದ್ರೆ ನನಗೆ ಬಹಳ ಸಂತೋಷ ಆಗ್ತದ. ಆದಷ್ಟು ಬೇಗ ನೀನು ಕುಟುಂಬ ಪರಿವಾರ ಸಮೇತವಾಗಿ ನೀ ಮಂಗಳ ವೇಳೆಗೆ ಹೋಗು ಅಂತ ತಿಳ್ಕೊಂಡು ಗುರುಗಳು ಹೇಳ್ತಾರ. ಆವಾಗ ಬಸವಣ್ಣ ಅಂತಾನ, ಯಪ್ಪ ಗುರುವೇ, ನಾನು ಸಂಗಮನಾಥನನ್ನ ಬಿಟ್ಟು ನಿಮ್ಮನ್ನ ಬಿಟ್ಟು ಯಾವ ಒಂದು ರಾಜ್ಯ ಕಾರ್ಯಕ್ಕೂ ಕೂಡ ನಾನು ಹೋಗುವುದಿಲ್ಲ. ನನಗ ರಾಜ್ಯ ಕಾರ್ಯ ಮುಖ್ಯ ಅಲ್ಲ, ಸಂಗಮನಾಥನ ಸೇವೆ, ನಿಮ್ಮ ಸೇವೆ ಮುಖ್ಯ. ಅದಕ್ಕ ನಿಮ್ಮ ಸೇವೆ ಮಾಡಿಕೊಂಡು ನಾ ಇಲ್ಲೇ ಇರ್ತೀನಿ. ಆವಾಗ ಗುರುಗಳಂತಾರ, ಏನೋ ಬಸವಣ್ಣ, ಸಮಾಜ ಸೇವೆ ಮಾಡಬೇಕು, ಸಮಾಜ ಸುಧಾರಣೆ ಮಾಡಬೇಕು ಅಂತ ತಿಳ್ಕೊಂಡು ಬಾಲ್ಯದಿಂದಲೂ ಕೂಡ ನಿನ್ನ ಒಂದು ದೊಡ್ಡ ಕನಸು. ಇವತ್ತ ಅದೇ ಸಂಗಮನಾಥ ನಿನ್ನ ಕನಸನ್ನ ನನಸು ಮಾಡಾಕ ಇವತ್ತು ಮಂಗಳ ವೇಳೆಯಿಂದ ಪತ್ರ ಕಳಿಸ್ಯಾನ. ಅದಕ್ಕ ನೀನು ಮಂಗಳ ವೇಳೆಗೆ ಹೋಗು, ಅಲ್ಲಿ ಪವಿತ್ರವಾಗಿರ್ತಕ್ಕಂಥ ಕರ್ಣಿಕ ಕಾಯಕವನ್ನ ನೀನು ಮಾಡು ಅಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಮಾಡ್ತಾರ. ಗುರುವಿನನ್ನ ಬಿಟ್ಟು ಹೋಗಾಕ ಮನಸ್ಸು ಹಾಕೋದಿಲ್ಲ. ಆ ದಿವಸ ರಾತ್ರಿ ಇಡೀ ಎಲ್ಲ ವಿಚಾರ ಮಾಡಕತ್ತಾರ, ನಾ ಹೆಂಗ ಹೋಗ್ಬೇಕು, ಗುರುವಿನನ್ನ ಬಿಟ್ಟು ಹೆಂಗ ಹೋಗ್ಬೇಕು, ಸಂಗಮನಾಥನನ್ನ ಬಿಟ್ಟು ಹೋಗ್ಬೇಕು.
ಸಂಗಮನಾಥನನ್ನ ಬಿಟ್ಟು ಹೋಗುವ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಸಂಗಮನಾಥ 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 ಅಂತೇಳಿ ಸ್ಮರಣೆ ಮಾಡ್ಕೋಂತ ಮಲ್ಕೊಂಡರ ಬಸವಣ್ಣವರು ಕನಸಿನೊಳಗ ಸಂಗಮನಾಥನೇ ಬಂದಾನ. ಅಳ್ತಾ ಇರ್ತಕ್ಕಂಥ ಬಸವಣ್ಣನನ್ನ ಸಂತೈಸ್ತಾ ಅಂತಾರಂತ ಯಾರು ಸಾಕ್ಷಾತ್ ಸಂಗಮನಾಥ ಬಸವಣ್ಣನಿಗೆ ಹೇಳಿರ್ತಕ್ಕಂಥ ಮಾತು ನೋಡ್ರಿ ಎಷ್ಟು ಅದ್ಭುತ ಅದ. ಬೇಡೆನ್ನ ಕಂದ ದುಃಖಿಸದಿರು ಬಸವ, ಬೇಡೆನ್ನ ಕಂದ ನಿನ್ನೊಡನೆ ಬರುವೆ, ನೆನೆಯೇ ಮುಂದಿರುವೆ, ಕರೆದ ರೋ ಎನ್ನುವೆ, ನಡೆಯಯ್ಯ ನಡೆ ಮಗನೇ, ನಡೆ ಕಂದ ಬಸವಣ್ಣ, ಕೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ. ಏ ಬಸವಣ್ಣ, ನನ್ನನ್ನ ಬಿಟ್ಟು ನೀ ಆ ರಾಜನ ಕಾರ್ಯಕ್ಕ ಹೆಂಗ ಹೋಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿಯಲ್ಲ, ವಿಚಾರ ಮಾಡಬೇಡ. ನೀ ಮೊದಲು ಆ ಕಾರ್ಯಕ್ಕೆ ನಡಿ, ಮೊದಲು ನೀನು ಮಂಗಳ ವೇಳೆಗೆ ನಡಿ, ಅಲ್ಲಿ ಕರ್ಣಿಕಾ ವೃತ್ತಿಯನ್ನ ನೀನು ಪ್ರಾರಂಭ ಮಾಡು. ನನ್ನನ್ನ ಬಿಟ್ಟು ಹೆಂಗ ಹೋಗ್ಬೇಕು ಅಂತ ಹೇಳಿ ಚಿಂತೆ ಮಾಡಕತ್ತಿಯಲ್ಲ, ಆ ಚಿಂತೆ ಮಾಡಬೇಡ. ಯಾಕಂತಂದ್ರ ನನ್ನನ್ನ ಬಿಟ್ಟು ನೀ ಹೆಂಗ ಇರುವುದಿಲ್ಲ, ನಿನ್ನನ್ನ ಬಿಟ್ಟು ನಾನು ಕೂಡ ಇರುವುದಿಲ್ಲ. ನೀ ಮುಂದೆ ನಡಿ, ನಾನು ನಿನ್ನ ಹಿಂದೆ ಬರ್ತೀನಿ ಅಂತ ಸಂಗಮನಾಥ ಬಸವಣ್ಣನಿಗೆ. ಅಷ್ಟೇ ಅಲ್ಲ, ನೆನೆಯೇ ಮುಂದಿರುವೆ. ಯಾವಾಗ ನನ್ನ ಕಡೆ ನಿನ್ನ ಜೀವನ ಎನಿಸ್ತದ, ಎಳಿತದ, ನನ್ನ ಸಂಗಮನಾಥ ಅಂದ್ರೆ ಸಾಕು, ನಿನ್ನ ಕಣ್ಣು ಮುಂದೆ ಇರ್ತೀನೋ ಬಸವಣ್ಣ. ಅದಕ್ಕ ನೀ ಚಿಂತೆ ಮಾಡಕ್ ಹೋಗ್ಬೇಡ. ಕರೆದರೋ ಎನ್ನುವೆ, ಎಂಥದೇ ಕಷ್ಟ ಬರ್ಲಿ, ಎಂಥದೇ ನಷ್ಟ ಬರ್ಲಿ, ಎಂಥದೇ ದುಃಖ ದುಮ್ಮಾನ ಬರ್ಲಿ, ಅಂತ ಸಮಯದೊಳಗ ಸಂಗಮನಾಥ ಅಂದ್ರೆ ಸಾಕು, ನಾವು ಅನ್ಕೊಂತ ನಿನ್ನ ಮುಂದೆ ನಿಂದಿರ್ತೀನೋ ಬಸವಣ್ಣ, ನೀ ಚಿಂತೆ ಮಾಡಬೇಡ. ಯಾವಾಗ ಸಂಗಮನಾಥ ಹಿಂಗಂದ, ಇನ್ನೂ ಒಂದು ಮಾತು ಅಂದ, ಕೊಡವಿ ಗದಿಪತಿಯಾಗಿ ಬಾಳೆನ್ನ ಬಸವಣ್ಣ. ನೀ ಇವತ್ತ ಅಲ್ಲಿ ಒಬ್ಬ ಸಾಮಾನ್ಯ ಕರ್ಣಿಕನಾಗಿ ಹೋಗ್ತಾ ಅದಿ, ಎಲ್ಲಿಗೆ? ಮಂಗಳ ವೇಳೆಗೆ. ಆದ್ರ ಮುಂದ ಎಂಥ ಒಂದು ಸಂದರ್ಭ ಬರ್ತದ ಅಂತಂದ್ರ, ಕೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ. ನೀನೇ ರಾಜ ಆಗ್ತೀಯಪ್ಪ. ರಾಜ ಅಂತಂದ್ರೇನು? ಒಂದು ಸಿಂಹಾಸನದ ರಾಜ ಅಲ್ಲ, ಇಡೀ ಜಗತ್ತಿನ ಜನರ ಹೃದಯ ಸಿಂಹಾಸನ ಎಂಬತಕ್ಕಂಥ ಸಿಂಹಾಸನದ ಮೇಲೆ ವಿಶ್ವಗುರು ಬಸವಣ್ಣನಾಗಿ ಮೆರಿತಕ್ಕಂತ ಒಂದು ಸಮಯ ಬರ್ತದ. ಅದಕ್ಕೆ ನಡೆಯಯ್ಯ ನಡೆ ಮಗನೆ, ನಡೆ ಕಂದ ಬಸವಣ್ಣ, ಕೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ. ಎಚ್ಚರ ಆಗ್ತದ ಬಸವಣ್ಣವರಿಗೆ. ಬ್ರಾಹ್ಮಿ ಮುಹೂರ್ತ ನಸುಕಿನ 4-5 ಗಂಟೆಯಾಗಿತ್ತು. ಬೇಗ ಎದ್ದವರ ಸ್ನಾನಾದಿಗಳನ್ನು ಮುಗಿಸಿ ಸಂಗಮನಾಥನ ಪೂಜೆಯನ್ನ ಮಾಡಿ, ಗುರುವಿನ ಸೇವೆ ಎಲ್ಲವನ್ನ ಮಾಡಿ, ಬಸವಣ್ಣ ನೀ ತಯಾರಾಗಿ ಏನಪ್ಪ, ನಡಿ, ನೀನು ನಡಿ ಅಂತ ತಿಳ್ಕೊಂಡು ಗುರುಗಳು ಅಷ್ಟೇ ಪ್ರೀತಿಯಿಂದ ಬಸವಣ್ಣನವರನ್ನ ಬೀಳ್ಕೊಡ್ತಾರೆ. ಬಸವಣ್ಣವ್ರ ಜೊತೆಗೆ ಯಾರ್ಯಾರು ನಡೆದಾರ ಮಂಗಳ ಬೇಡಿಗೆ? ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆ, ಅಕ್ಕನಾಗಿರ್ತಕ್ಕಂಥ ನಾಗಮ್ಮ. ಆ ನಾಗಮ್ಮಳ ಕೈ ಒಳಗ ಒಂದು ಮುದ್ದಾಗಿರ್ತಕ್ಕಂಥ ಆಕೆಯ ಮಗು ಚನ್ನ ಬಸವಣ್ಣ. ನಾಗಮ್ಮಳ ಗಂಡನಾಗಿರ್ತಕ್ಕಂಥ ಶಿವದೇವ. ಇವರೆಲ್ಲರೂ ಕೂಡಿ ಮಂಗಳ ವೇಳೆಗೆ ಬರ್ತಾರ. ರಾಜ ಹಿರಿ ಹಿಗ್ದ. ಯಾಕ? ಇವತ್ತು ಯಾವುದೇ ಒಂದು ರಾಜ್ಯ ಒಂದು ಉನ್ನತ ಸ್ಥಿತಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಯಾರು ಬೇಕು ಅಂತಂದ್ರ ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳು ಬೇಕು. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಇದ್ದಾಗ ಮಾತ್ರ ಆ ಸರ್ಕಾರ ಅತಿ ಯೋಗ್ಯ ರೀತಿಯೊಳಗೆ ನಡೀತದ. ಬಸವಣ್ಣ ಇವತ್ತ ಕರ್ಣಿಕನಾಗಿ ಬರ್ತಾ ಇದ್ದಾನೆ ಅಂತಂತ ತಿಳ್ಕೊಂಡು ಬಹಳ ಖುಷಿಯಾದ, ಹಿರಿಹಿರಿ ಹಿಗ್ದ, ಬಹಳ ಆತ್ಮೀಯತೆಯಿಂದ ಬಸವಣ್ಣನ ಕುಟುಂಬವನ್ನ ಸ್ವಾಗತ ಮಾಡ್ದ. ಬಸವಣ್ಣ, ನಿನ್ನ ಮಾವ ನೋಡಿಕೊಳ್ತಕ್ಕಂಥ ಆತ ಅಂತೂ ಪ್ರಧಾನಮಂತ್ರಿ, ಆದ್ರೆ ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಎಲ್ಲ ಆತನ ಕಡೆಗೆ ಇತ್ತು. ಹೀಗಾಗಿ ಆ ಹಣಕಾಸು, ಆ ಲೆಕ್ಕ ಪತ್ರವನ್ನ ನೋಡ್ತಕ್ಕಂಥ ಒಂದು ಜವಾಬ್ದಾರಿ ನಿನ್ನ ಮೇಲಪ್ಪ. ಇಂದಿನಿಂದ ನೀನು ಲೆಕ್ಕ ಪತ್ರವನ್ನ ನೋಡ್ತಕ್ಕಂಥ ಅಧಿಕಾರಿಯನ್ನಾಗಿ ನೀ ಇಲ್ಲಿ ಸೇವೆಯನ್ನ ಮಾಡುವಂತ ತಿಳ್ಕೊಂಡು ರಾಜ ಆ ಸೇವೆಯನ್ನು ಒಪ್ಪಿಸಿದ. ಅಷ್ಟೇ ಪ್ರೀತಿಯಿಂದ ಬಸವಣ್ಣನವರು
ಅಷ್ಟೇ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಆ ಹುದ್ದೆಯನ್ನ ಪ್ರಾಮಾಣಿಕವಾಗಿ ಅಲ್ಲಿ ಸೇವೆಯನ್ನ ಮಾಡಕತ್ತಾರ. ಏನಂತ ಸೇವೆ ಮಾಡ್ತಾರ ಬಸವಣ್ಣವರು ಅಂತಂದ್ರ, ಆನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ಬೆಳಗಿನ ಜಾವ ಆಯ್ತು ಅಂತಂದ್ರೆ ಸಾಕು, ಮೊದಲ ಮನಸ್ಸಿನಾಗಿರ್ತಕ್ಕಂಥ ವಿಚಾರವೇ ನಾನು ನನ್ನ ಗುರು ಸೇವೆಯನ್ನ ಮಾಡಬೇಕು. ಆನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ಆನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು. ನಾ ಏನು ಕಾಯಕ ಮಾಡ್ತೀನಲ್ಲ, ಈ ಕಾಯಕವೇ ನಾನು ಲಿಂಗ ಪೂಜೆ ಅಂತ ತಿಳ್ಕೊಳ್ತೀನಿ. ಅಷ್ಟೇ ಅಲ್ಲ, ನಾನು ಪರ ಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಇವತ್ತು ತಾನೊಬ್ಬ ಶಿವಭಕ್ತನಾಗಿದ್ದರೂ ಕೂಡ ಒಬ್ಬ ರಾಜನ ಕೈ ಒಳಗ ಸೇವೆಯನ್ನ ಮಾಡಕತ್ತೀನಿ. ಕಾರಣ ಏನು ಅಂತಂದ್ರ, ಜಂಗಮ ದಾಸೋಹಕ್ಕಾಗಿ ನಾನು ಗುರುಲಿಂಗ ಜಂಗಮ ದಾಸೋಹಕ್ಕಾಗಿ ನಾನು ಇಲ್ಲಿ ಒಂದು ಕಾಯಕವನ್ನ ಮಾಡಕತ್ತೀನಿ ಅಂತ ಅಂತಾರೆ ಬಸವಣ್ಣವರು. ಅಷ್ಟೇ ಅಲ್ಲ, ಆನು ನಾನಾವ ಕರ್ಮಗಳ ಮಾಡಿದೊಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆನೆಂಬುದು ನಾನು ಬಲ್ಲೆನಯ್ಯ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ಕೂಡಲ ಸಂಗಮ ದೇವ. ಯಾವಾಗ ಬಸವಣ್ಣನವರು ರಾಜನ ಆಸ್ಥಾನದೊಳಗ ದುಡಿತಾರ, ಆ ದುಡಿತಕ್ಕೆ ತಕ್ಕಂತೆ, ಕಾಯಕಕ್ಕೆ ತಕ್ಕಂತೆ ಏನು ಪ್ರತಿಫಲವಾಗಿ 4 ಹಣ ಕೊಡ್ತಾನಲ್ಲ ರಾಜ, ಆ ಕೊಟ್ಟಿರ್ತಕ್ಕಂಥ ಹಣ ಅದು ಕೇವಲ ನನ್ನ ಹೆಂಡತಿಗೋಸ್ಕರ ಅಲ್ಲ, ನನ್ನ ಕುಟುಂಬಕ್ಕೋಸ್ಕರ ಅಲ್ಲ, ಅದರೊಳಗೆ ಹೆಚ್ಚಿನ ಪಾಲು ಸಮಾಜ ರೂಪಿ ಜಂಗಮಕ್ಕೆ ಇರ್ತದ ಅಂತ ತಿಳ್ಕೊಂಡು ಜಂಗಮ ದಾಸೋಹವನ್ನ ಮಾಡ್ತಾ ಬಸವಣ್ಣನವರು ಅಲ್ಲಿ ಕಾಯಕವನ್ನ ಮಾಡ್ತಾ ಇದ್ದಾರೆ. ಒಂದು ದಿವಸ ಏನಾಗ್ಯದ ಅಂತಂದ್ರ, ರಾತ್ರಿ 10 ಆದರೂ ಕೂಡ ಬಸವಣ್ಣನವರು ಕಾಯಕ ಮಾಡ್ತಕ್ಕಂಥ ಕಾರ್ಯಾಲಯದೊಳಗಿನ ದೀಪ ಹಂಗೆ ಉರಿಯಾಕತ್ತದ. ರಾತ್ರಿ ಊಟ ಮುಗಿಸ್ಕೊಂಡು ರಾಜ ಬಿಜ್ಜಳ ಆ ಒಂದು ಭಾಗದಲ್ಲಿ ಹಿಂಗ ತಿರುಗಾಡ್ತಾ ಇರತಕ್ಕಂತ ಸಮಯದೊಳಗ ಕಾರ್ಯಾಲಯದೊಳಗೆ ದೀಪ ಉರಿಯುವುದು ಕಂಡು, ಏನು ಇನ್ನೂ ದೀಪ ಉರಿಯಾಕತ್ತದಲ್ಲ ಈ ಕಾರ್ಯಾಲಯದೊಳಗ ಅಂತ ತಿಳ್ಕೊಂಡು ಬಂದು ನೋಡ್ತಾರ, ಭಕ್ತಿ ಭಾಂಡಾರಿ ಬಸವಣ್ಣನವರು ಇನ್ನೂ ಏನೋ ಲೆಕ್ಕಪತ್ರ ಮಾಡ್ಕೊಂತ ಕೂತಿರ್ತಾರೆ. ಹತ್ತಿರ ಬಂದು ಬಿಜ್ಜಳ ರಾಜರು, ಏನು ಬಸವಣ್ಣ, ಏನಪ್ಪ ರಾತ್ರಿ 10 ಆದ್ರೂ ಸಹಿತ ಇನ್ನೂ ಏನೋ ಬರ್ಕೊಂತ ಕುಂತಿಯಲ್ಲ, ಸಾಯಂಕಾಲ ಹೊತ್ತು ಮುಳುಗುತ್ತು ಅಂತಂದ್ರೆ ನಿನ್ನ ಮನೆಗೆ ನೀ ಹೋಗ್ಬೇಕಪ್ಪ, ಅಲ್ಲಿ ಹೆಂಡತಿ ಅದಾಳ, ಅಕ್ಕ ಅದಾಳ, ಅಳಿಯ ಅದಾನ, ನೀ ಕುಟುಂಬವನ್ನ ಸೇರ್ಕೋಬೇಕಪ್ಪ ಅಂತ ತಿಳ್ಕೊಂಡು ಯಾವಾಗ ಹೇಳಿದ್ರು ಆವಾಗ ಬಸವಣ್ಣವ್ರಂತಾರ, ಇಲ್ರಿ ಮಹಾರಾಜರ, ಇತ್ತಿತ್ತಲಾಗಿ ನಮ್ಮ ರಾಜ್ಯಕ್ಕೆ ಎಲ್ಲಾ ಕಡೆಯಿಂದಲೂ ಕೂಡ ಸಾಕಷ್ಟು ದವಸ ಧಾನ್ಯ ರೊಕ್ಕ ರೂಪಾಯಿ ಸಿರಿ ಸಂಪತ್ತು ಬರಾಕತ್ತದ, ಅದಕ್ಕದು ಲೆಕ್ಕಪತ್ರ ಮಾಡೋದ್ರೊಳಗ ಸ್ವಲ್ಪ ತಡ ಆಯ್ತು ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ. ಹಿಂಗ ರಾಜ್ಯದ ಬಗ್ಗೆ ರಾಜ ಮಾತನಾಡ್ತಾ ಇರ್ತಕ್ಕಂತ ಸಮಯದೊಳಗ ಏನ್ ಕೇಳ್ತಾನ ರಾಜ ಅಂತಂದ್ರ, ಅಲ್ಲ ಬಸವಣ್ಣ, ಮತ್ತ ನಿನ್ನ ಧರ್ಮಪತ್ನಿ ಆರಾಮದಳೋ ಹೆಂಗು, ಮತ್ತ ನಿನ್ನ ಊರಾಗಿ ಇರ್ತಕ್ಕಂಥ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆ ತಾಯಿಗಳು ಅವ್ರು ಹೆಂಗ್ ಕ್ಷೇಮವಾಗಿ ಅದಾರೋ ಹೆಂಗೋ ಅಂತ ತಿಳ್ಕೊಂಡು ಬಸವಣ್ಣನವರ ವೈಯಕ್ತಿಕ ಜೀವನದ ಬಗ್ಗೆ ಯಾವಾಗ ರಾಜ ಪ್ರಶ್ನೆ ಮಾಡಾಕ ಶುರು ಮಾಡ್ದ, ಆವಾಗ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರ, ಅಲ್ಲಿ ಉರಿತಾ ಇರ್ತಕ್ಕಂಥ ಒಂದು ದೀಪವನ್ನ ಆರಿಸಿ ಪಕ್ಕದೊಳಗ ಇರ್ತಕ್ಕಂಥ ಇನ್ನೊಂದು ದೀಪವನ್ನ ಹಚ್ಚಿದ್ರು. ಇದು ರಾಜಗ ಆಶ್ಚರ್ಯ ಆತು. ಹೇಳ್ತಾರ, ಏನೋ ಬಸವಣ್ಣ, ಎಷ್ಟು ಚಂದ ಉರಿಯಾಕತ್ತಿತ್ತದು ದೀಪ, ಬತ್ತಿ ಚಲೋ ಇತ್ತು, ಎಣ್ಣೆ ಸಾಕಷ್ಟು ಇತ್ತು, ಪ್ರಕಾಶ ಸಾಕಷ್ಟು ಇತ್ತು, ಅಂತ ಚಲೋ ಉರಿತಾ ಇರ್ತಕ್ಕಂಥ ದೀಪವನ್ನ ಆರಿಸಿ ಇನ್ನೊಂದು ದೀಪ ಹಚ್ಚದಿಯಲ್ಲ ಯಾಕ? ಆವಾಗ ಬಸವಣ್ಣವ್ರಂತಾರ, ಪ್ರಭುಗಳೇ, ಈ ದೀಪ ರಾಜ್ಯದ ಬೊಕ್ಕಸದ ಹಣದಿಂದ ತಂದಿರತಕ್ಕಂಥ ಎಣ್ಣೆಯಿಂದ ಉರಿತಕ್ಕಂಥ ದೀಪ. ಈಗೇನು ಹಚ್ಚಿನಲ್ಲ ಈ ದೀಪ, ಇದು ವೈಯಕ್ತಿಕವಾಗಿ ನಾನು ದುಡಿದು ಗಳಿಸಿರ್ತಕ್ಕಂಥ ಹಣದೊಳಗ ತಂದಿರ್ತಕ್ಕಂಥ ಎಣ್ಣೆಯಿಂದ ಉರಿತಕ್ಕಂಥ ದೀಪ. ಈ ದೀಪವನ್ನ ಆರಿಸಿ ಈ ದೀಪವನ್ನ ನಾನು ಯಾಕೆ ಬೆಳಗಿಸಿದೆ ಅಂತಂದ್ರ, ಎಲ್ಲಿ ತನಕ ನೀವು ರಾಜ್ಯದ ವಿಚಾರವಾಗಿ ನನ್ನ ಜೊತೆಗೆ ಸಂಭಾಷಣೆಯನ್ನ ಮಾಡ್ತಾ ಇದ್ರಿ, ಆವಾಗ ನಾನು
ಇದೇ ದೀಪದ ಬೆಳಕಿನೊಳಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಆದ್ರೆ ರಾಜ್ಯದ ವಿಚಾರ ಬಿಟ್ಟು ನನ್ನ ವೈಯಕ್ತಿಕ ವಿಚಾರ ಯಾವಾಗ ನೀವು ಮಾತನಾಡಕ್ಕೆ ಶುರು ಮಾಡಿದ್ರಿ, ನನ್ನ ವೈಯಕ್ತಿಕ ವಿಚಾರದ ಸಲುವಾಗಿ ರಾಜ್ಯದ ಬೊಕ್ಕಸದ ಹಣ ವ್ಯರ್ಥವಾಗಿ ಹೋಗಬಾರದು ಅಂತ ತಿಳ್ಕೊಂಡು ಆ ದೀಪವನ್ನ ಆರಿಸಿ ಈ ದೀಪವನ್ನ ನಾನು ಬೆಳಗಿಸಿದೆ ಅಂತಾರೆ ಬಸವಣ್ಣವರು. ಅಂದ್ರು ರಾಜ ಬಿಜ್ಜಳ. ಏನು, ಎಷ್ಟು ಉರಿದಿತ್ತದು ದೀಪ? ಬಹಳ ಆದ್ರ ಒಂದು 4 ಹನಿ ಸುಟ್ಟಿತ್ತು, ಒಂದು 10 ಹನಿ ಸುಟ್ಟಿತ್ತು. ತನ್ನ ವೈಯಕ್ತಿಕ ವಿಚಾರದ ಸಲುವಾಗಿ ಅಷ್ಟು ಸಹಿತ ಎಣ್ಣೆ ಸುಡಬಾರದು ಅನ್ನೋ ಒಂದು ಪ್ರಾಮಾಣಿಕತೆಯೇ ಬಸವಣ್ಣನೊಳಗ ಅದ ಅಂದ ಬಳಕ ಎಂಥ ಪ್ರಾಮಾಣಿಕ ಇರಬೇಕು ಬಸವಣ್ಣ. ಸರ್ಕಾರದ ಹಣ ಒಂದು ಹನಿಯೂ ಕೂಡ ಆ ಸರ್ಕಾರದ ಹಣದಿಂದ ತನ್ನ ವೈಯಕ್ತಿಕ ವಿಚಾರಕ್ಕಾಗಿ ಅದು ವಿನಿಯೋಗ ಆಗಬಾರದು ಅಂತ ಎಷ್ಟೊಂದು ಸೂಕ್ಷ್ಮ ದೃಷ್ಟಿ ಬಸವಣ್ಣನೊಳಗ. ಇಂಥ ಅಧಿಕಾರಿಗಳು ಇಂದು ಸಿಗ್ತಾರೆ ಅಂದ್ರಪ್ಪ ನಮಗ. ಇಂಥ ಪ್ರಾಮಾಣಿಕ ವ್ಯಕ್ತಿಗಳು ಇಂದು ನಮಗೆ ಸಿಗಾಕ ಸಾಧ್ಯ ಅದ ಏನು ಹೇಳ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರ ಹೆಸರು ಕೇಳಿರಪ್ಪ. ಅಲಹಾಬಾದ್ ಕಾಂಗ್ರೆಸ್ ಕಚೇರಿಯೊಳಗೆ ಇವರಿಗೆ ಕೆಲಸ ಸಿಗ್ತದೆ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ. ಅವಾಗ ತಿಂಗಳ ಪಗಾರ ಎಷ್ಟು ಇವರಿಗೆ? ಎಷ್ಟು ಪಗಾರಪ್ಪ ತಿಂಗಳ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ? ಕೇವಲ 40 ರೂಪಾಯಿ ತಿಂಗಳ ದುಡಿದ್ರೆ 40 ರೂಪಾಯಿ. ಅದೇ ನೌಕರಿ ಹತ್ತಿ 5 ತಿಂಗಳಾಗಿತ್ತು. ಆ 5 ತಿಂಗಳ ಆದ ಕೂಡಲೇ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಒಬ್ಬ ಗೆಳೆಯ ಬರ್ತಾನ. ಶಾಸ್ತ್ರೀಜಿ ಅವರಿಗೆ ಬಹಳ ಪ್ರೀತಿಯಿಂದ, ಏನೋ ಗೆಳೆಯ, ನಿನಗೆ ಇಲ್ಲಿ ಆಫೀಸ್ನೊಳಗ ಕೆಲಸ ಹಚ್ಚಿದ್ದು ಕೇಳಿ ನನಗೆ ಬಹಳ ಖುಷಿಯಾತು. ಆದ್ರೆ ನಾ ಬಹಳ ತೊಂದರೆಯೊಳಗದೀನಿ, ನಾ ಬಹಳ ಕಷ್ಟದೊಳಗದೀನಿ. ನೀ ಹೆಂಗಾರ ಮಾಡಿ ಒಂದು 50 ರೂಪಾಯಿ ನನಗ ಸಹಾಯ ಮಾಡ್ದಿ ಅಂತಂದ್ರ ಬಹಳ ಉಪಕಾರ ಆಗ್ತದ ಅಂತ ತಿಳ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಗೆಳೆಯ ಸಹಾಯ ಕೇಳ್ತಾನೆ. ಎಷ್ಟು ರೂಪಾಯಿ? 50 ರೂಪಾಯಿ. ಅವಾಗ ಶಾಸ್ತ್ರೀಜಿ ಅವ್ರ ಪಾಪ ಮನಸ್ಸಿನೊಳಗ ನೊಂದ್ಕೊಳ್ತಾರ. ಯಾಕ 50 ರೂಪಾಯಿ ಅವ್ರ ಹತ್ರ ಇರೋದಿಲ್ಲ. ಗೆಳೆಯನಿಗೆ ಅಂತಾರ, ನೌಕರಿ ಏನು ಹತ್ಯದ ಖರಿಯಪ್ಪ, ತಿಂಗಳಿಗೆ 40 ರೂಪಾಯಿ ನನಗ ಪಗಾರ ಅದ, ನನ್ನ ಸಂಸಾರಕ್ಕೆ ಆ 40 ರೂಪಾಯಿ ಸಾಕಾಗಿ ಬಿಡ್ತದ, ಅದಕ್ಕ ಉಳಿಸ್ಬೇಕು ಅಂತಂದ್ರೆ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕ ನೀ ತಪ್ಪು ತಿಳ್ಕೊಬೇಡ, ನಿನಗೆ ಕೊಡಾಕ ನನ್ನ ಹತ್ರ ಹಣ ಇಲ್ಲ ಅಂತ ತಿಳ್ಕೊಂಡು ಶಾಸ್ತ್ರೀಜಿ ಅವರಂತಾರ. ಇಷ್ಟ ಅನ್ನೋದ ತಡ ಶಾಸ್ತ್ರೀಜಿ ಅವರ ಧರ್ಮ ಪತ್ನಿ ರೀ ಸ್ವಲ್ಪ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ಒಳಗ ಕರೀತಾಳ. ಯಾರನ್ನ? ಶಾಸ್ತ್ರೀಜಿ ಅವರನ್ನ. ಅಲ್ಲ, ನಿಮ್ ಗೆಳೆಯ ಬಂದಾನ, ಪಾಪ ಬಹಳ ಬಡತನ ಅದ, ಬಹಳ ಕಷ್ಟ ಅದ, ಮತ್ತ ನಿಮ್ ಹತ್ರ ಕೊಡಾಕ 50 ರೂಪಾಯಿ ಇಲ್ಲ ಅಂತಂದ್ರ ನನ್ನ ಹತ್ರ 50 ರೂಪಾಯಿ ಅದ, ಕೊಡ್ಲೇನು ಅಂತ ತಿಳ್ಕೊಂಡು ಹೆಂಡತಿ ಕೇಳ್ತಾಳ. ಬಹಳ ಖುಷಿ ಆಗ್ತದ ಶಾಸ್ತ್ರೀಜಿ ಅವರಿಗೆ. ಬಹಳ ಚಲೋ ಆತಲ್ಲ, ಕೊಡು ಅಂತ ಕೂಡ್ಲೇನೆ 50 ರೂಪಾಯಿ ಕೊಡ್ತಾಳ. ಅದೇ 50 ರೂಪಾಯಿ ಗೆಳೆಯನಿಗೆ ಕೊಡ್ತಾರ ಶಾಸ್ತ್ರೀಜಿ ಅವರು. ಬಹಳ ಖುಷಿ ಆಗ್ತದ, ನಕ್ಕೊಂತ ಹೋಗ್ತಾನ. ಯಾರು? ಗೆಳೆಯ. ಮನಿಗ್ ಒಳಗ್ ಬಂದವರ ಶಾಸ್ತ್ರೀಜಿ ಅವ್ರು ಕೇಳ್ತಾರ, ಏನು ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 50 ರೂಪಾಯಿ ನಿನ್ನ ಹತ್ರ ಹೆಂಗ್ ಬಂತು? ಅವಾಗ ಹೆಂಡತಿ ಅಂತಾಳ, ಏನ್ರಿ ತಿಂಗಳ ಪಗಾರ ಆದ ಕೂಡಲೇ 40 ರೂಪಾಯಿ ನೀವು ನನಗೆ ಕೊಡ್ತಿದ್ರಿ, 30 ರೂಪಾಯಿ ಸಂಸಾರಕ್ಕೆ ನಾ ಏನೇನು ಬೇಕು ಎಲ್ಲ ಖರ್ಚು ಮಾಡ್ತಿದ್ದೆ, 10 ರೂಪಾಯಿ ಉಳಿಸಿ 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 ಇಟ್ಟಿದ್ದಿತ್ತು, 5 ತಿಂಗಳಕ್ಕ ಅದು 50 ರೂಪಾಯಿ ಆಗಿತ್ತು, ಅದಕ್ಕೆ ನಾ ನಿಮ್ಗೆ ಕೊಟ್ಟೆ ಅಂತ ತಿಳ್ಕೊಂಡು ಯಾವಾಗ ಹೆಂಡತಿ ಹೇಳಿದಳು, ಆವಾಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರ. ಏನಂತ? ಮಾನ್ಯರೇ, ನನ್ನ ಕುಟುಂಬ ನಿರ್ವಹಣೆ ಸಲುವಾಗಿ ನೀವು ಕೊಡ್ತಕ್ಕಂಥ ಹಣ ನನಗೆ ಹೆಚ್ಚಾಗುತ್ತದೆ, ಅದಕ್ಕೆ ನೀವು ಬರುವ ತಿಂಗಳಿನಿಂದ 10 ರೂಪಾಯಿಯನ್ನ ಕಡಿಮೆಯನ್ನಾಗಿ ಮಾಡಿ ಕೇವಲ 30 ರೂಪಾಯಿ ಪಗಾರ ಕೊಡಬೇಕು ಅಂತ ಶಾಸ್ತ್ರೀಜಿ ಅವರು ಪತ್ರ ಬರೀತಾರೆ. ನೀವು ಮಾಡ್ತೀರವಾ? ಹಂಗ ಏನ್ರಪ್ಪ ನೀವು ಮಾಡ್ತೀರಿ? ಇಂಥ ಪ್ರಾಮಾಣಿಕ ವ್ಯಕ್ತಿಗಳು ಆಗಿ ಹೋಗ್ಯಾರಂತ ತಿಳ್ಕೊಂಡು ಪ್ರಾಮಾಣಿಕತೆಗೆ ಇಂದಿಗೂ ಕೂಡ ಏನಾದ್ರೂ ಕಿಮ್ಮತ್ತು ಅನ್ನೋದು ಉಳಿದದ. ಪ್ರಧಾನಮಂತ್ರಿಗಳಾಗ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಮಗ ಬರ್ತಾನ, ಅಪ್ಪಾಜಿ ನನ್ನ ಗೆಳೆಯರೆಲ್ಲರೂ ನಿಮ್ಮಪ್ಪ ಪ್ರಧಾನಿ ಆಗ್ಯಾನ, ಒಂದು ಕಾರ್ ತಗೋಬಾರ್ದ ಅಂತ ತಿಳ್ಕೊಂಡು ಎಲ್ಲರೂ ಬೈಯಕತ್ತಾರ, ನನಗೊಂದು ಕಾರ್ ಕೊಡಿಸ್ರಿ ಅಂತ ತಿಳ್ಕೊಂಡು ಮಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರಿಗೆ ಕೇಳ್ತಾನ. ತಾನು ಪ್ರಧಾನಿ ಆಗಿದ್ರು ಸಹಿತ ಮಗನಿಗೆ
ಒಂದು ಕಾರು ಕೊಡಿಸೋಷ್ಟು ದುಡ್ಡು ಇರೋದಿಲ್ಲ ನೋಡ್ರಿ ಶಾಸ್ತ್ರಿಜಿ ಅವ್ರ ಹತ್ರ. ನೋಡ್ತಾರ ತನ್ನ ಹತ್ರ ಎಷ್ಟದವ, ಕೇವಲ 4,000 ರೂಪಾಯಿ ಅದಾವ. ಕಾರಿನ ಕಿಮ್ಮತ್ ಎಷ್ಟು? 12,000 ರೂಪಾಯಿ ಫೇಟ್ ಕಾರು. ಮಗನಿಗೆ ಪಾಪ ನೋಯಿಸಬಾರದು ಅಂತ ತಿಳ್ಕೊಂಡು ಒಂದು ಬ್ಯಾಂಕಿನೊಳಗ 8,000 ರೂಪಾಯಿ ಸಾಲ ಮಾಡಿ ತಾವು 4,000 ರೂಪಾಯಿ ಹಾಕಿ ಒಂದು ಫೇಟ್ ಗಾಡಿ ಕೊಡಿಸ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಯಾವಾಗ ಶಾಸ್ತ್ರಿಜಿ ಅವರು ತೀರ್ಕೊಳ್ತಾರ, ಆ ಕಾರಿನ ಮೇಲಿನ ಲೋನ್ ಇನ್ನೂ ಇರ್ತದಂತ, ಸಾಲ ಇನ್ನೂ ಇರ್ತದಂತ. ಸರ್ಕಾರದವರು ಆ ಸಾಲ ನಾವು ತೀರಿಸ್ತೀವಿ ಅಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಹೆಂಡತಿ ಅಂತಾಳಂತ, ನನ್ನ ಗಂಡಂದ ಏನು ಪೆನ್ಷನ್ ಬರ್ತದಲ್ಲ ಆ ಪೆನ್ಷನ್ದೊಳಗೆ ನಾನು ಸಾಲ ಮುಟ್ಟಿಸ್ತೀನಿ ಹೊರತು ಸರ್ಕಾರದ ಒಂದು ನಯ್ಯ ಪೈಸೆ ಬ್ಯಾಡ ಅಂತಾಳಂತ. ಎಂಥ ಪ್ರಾಮಾಣಿಕ ವ್ಯಕ್ತಿಗಳಿದ್ರು ನಮ್ಮ ದೇಶದೊಳಗೆ. ಪ್ರಾಮಾಣಿಕತೆಗೆ ಎಂದಿಗೂ ಕೂಡ ಕಿಮ್ಮತ್ತದ. ಪ್ರಾಮಾಣಿಕತೆಗೆ ಬಹಳ ಕಿಮ್ಮತ್ತದ. ಭ್ರಷ್ಟಾಚಾರಕ್ಕೆ ಕಿಮ್ಮತ್ತಿಲ್ಲ. ಮುಂದ 4 ಮಂದಿ ಚಲೋ ಅಂತ ಮಾತಾಡಿದ್ರ ಹಿಂದ ಉಗುಳ್ತಾರ. ಏನ್ ಕೇಳ್ತೀಯೋ ಮಾರೇ, ಅವ ಇಂಥ ಮದಾನ, ಅವ ಇಂಥ ಮದಾನ, ಅವ ಇಂಥ ಮದಾನ, ಅವ ಅಷ್ಟು ತಿಂದಾನ, ಇಷ್ಟು ತಿಂದಾನ, ಅದನ್ನು ತಿಂದಾನ, ಇದನ್ನು ತಿಂದಾನ. ಯಾಕ? ಅಪ್ರಾಮಾಣಿಕತೆ. ಊರಿಗೆ ಸುಡಗಾಡಿಸಿದ್ದು ಬಂದ, ಬರಿ ಬರಿ ಬಜ್ರಿ, ಜಾದು ತೋರಿಸ್ತೀನಿ, ಜಾದು ತೋರಿಸ್ತೀನಿ, ಜಾದು ತೋರಿಸ್ತೀನಿ. 100 ಜನ ಕೂಡಿದ್ರು. ಕಲ್ಲು ನುಂಗಾಕತ್ತ, ಯಾರು ಚಪ್ಪಾಳಿ ಹೊಡಿಲಿಲ್ಲ. ಮುಳ್ಳು ನುಂಗಾಕತ್ತ, ಯಾರು ಚಪ್ಪಾಳಿ ಹೊಡಿಲಿಲ್ಲ. ಗಾಜು ನುಂಗಾಕತ್ತ, ಯಾರು ಚಪ್ಪಾಳಿ ಹೊಡಲಿಲ್ಲ. ಇಟ್ಟು ದೊಡ್ಡ 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 ಪತ್ರಿಕಾಯಿ ನುಂಗಾಕತ್ತ, ಯಾರು ಚಪ್ಪಾಳಿ ಹೊಡಿಲಿಲ್ಲ. ಅವನಿಗೆ ಆಶ್ಚರ್ಯ ಆಯ್ತು. ಅಲ್ಲೋ ಇಷ್ಟಿಷ್ಟು ನುಂಗಾಕತ್ತೀನಿ, ಖುಷಿಯಾಗಿ ಆಶ್ಚರ್ಯಪಟ್ಟು ಒಬ್ರು ಚಪ್ಪಾಳಿನ ಹೊಡೆಯವಲ್ರಲ್ಲ ಯಾಕೆ ಅಂತ ಕೇಳ್ದ ಸುಡುಗಾಡಿಸಿದ್ದ. ನೀ ಎಟ್ಟರ ನುಂಗಿ ಅಂತ ಕೇಳ್ದ. ನಮ್ಮೂರಾಗ ಘಟಾರಕ್ಕೆ ಘಟಾರ ನುಂಗ್ತಾರ, ರೋಡಿಗೆ ರೋಡಿಗೆ ನುಂಗ್ತಾರ, ಅದಕ್ಕದ ನುಂಗ್ತಾರ, ಇದಕ್ಕಿದ ನುಂಗ್ತಾರ, ನೀ ನುಂಗದೇನ್ ದೊಡ್ಡ ಮಾತ. ಪ್ರಾಮಾಣಿಕತೆ ಅನ್ನೋದು ಇಷ್ಟು ಅಪರೂಪ ಆಗಿದೆ ತಂಗಿ. ಅದ್ರ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆಯನ್ನ ಹೊಂದಿರತಕ್ಕಂತ ವ್ಯಕ್ತಿ ಈ ಲೋಕದೊಳಗ ಲೋಕ ಪೂಜ್ಯ ಆಗ್ತಾನ. ಅವ ಹೋದ್ರು ಸಹಿತ ನಮ್ಮೂರಾಗ ಇಂಥ ವ್ಯಕ್ತಿ ಇದ್ದ ಅಂತ ತಿಳ್ಕೊಂಡು 100 ವರ್ಷ ಜನ ಅವರನ್ನ ನೆನೆಸ್ತಾರ. ಸಾವು ಅಂತಂದ್ರ ಕಣ್ಣಿನಿಂದ ಮರಿಯಾಗುವುದು ಸಾವಲ್ಲ. ಸಾವು ಅಂತಂದ್ರ ಮಣ್ಣಾಗ ಮುಚ್ಚಿ ಮರಿಯಾಗುವುದು ಅದು ಸಾವಲ್ಲ. ಯಾವುದು ಸಾವು ಅಂತಂದ್ರ ಜನರು ನಮ್ಮನ್ನ ಮರ್ತರ ಸಾಕು, ಅದು ಸಾವು. ಜನ ನಮ್ಮ ಮರಿಲಾರ್ದಂಗ ನಾವು ಬದುಕಿ ನಡೆದ್ವಿ ಅಂತಂದ್ರ ನಾವು ಸತ್ತಿದ್ರು ಕೂಡ ಜನರ ಹೃದಯದೊಳಗೆ ನಾವು ಯಾವಾಗಲೂ ಕೂಡ ಜೀವಂತವಾಗಿ ಇರ್ತೀವಿ. ಹಂಗ ನಾವು ಈ ಪ್ರಪಂಚದೊಳಗೆ ಬದುಕಬೇಕು. ಯಾವಾಗ ಬಸವಣ್ಣನವರು ಮಂಗಳ ವೇಳೆಗೆ ಬಂದರು, ಏನಾಗ್ತದ ಬಿಜ್ಜಳನ ಒಂದು ಏನ್ರಿ ಭಾಗ್ಯನ ಉದಯ ಆದಂಗ ಆಗಿಬಿಡ್ತು. ಎಂಥ ಒಂದು ಅವಕಾಶ ಕೂಡಿ ಬಂತು ಬಿಜ್ಜಳ ಮಹಾರಾಜನಿಗೆ ಅಂತಂದ್ರ, ಕರುನಾಡಿನಲ್ಲಿಯೇ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಸಮೃದ್ಧಿಯಾಗಿರ್ತಕ್ಕಂಥ ಒಂದು ರಾಜ್ಯ ಅದು ಕಲ್ಯಾಣ ರಾಜ್ಯ. ತೈಲಪ ಎಂತಕ್ಕಂಥ ರಾಜ ಆ ರಾಜ್ಯವನ್ನ ಆಳ್ತಿದ್ದ. ಈಗ ನಾವು ಬಸವ ಕಲ್ಯಾಣ ಅಂತೀವಲ್ರಿಪ್ಪ, ಅದು ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ. ಆಗಿನ ಕಾಲದೊಳಗ ಬಹಳ ಸಮೃದ್ಧ ಭರಿತವಾಗಿರತಕ್ಕಂಥ ರಾಜ್ಯ. ಆ ಕಲ್ಯಾಣಕ್ಕೆ ರಾಜನಾಗುವ ಒಂದು ಯೋಗ ಯಾರಿಗೆ ಬಂತು ಅಂತಂದ್ರ ರಾಜ ಬಿಜ್ಜಳನಿಗೆ ಬಂತು. ತನ್ನ ಎಲ್ಲಾ ಪರಿವಾರದೊಂದಿಗೆ ಬಸವಣ್ಣನವರನ್ನ ಎಲ್ಲಾ ಕರ್ಕೊಂಡು ರಾಜ ಎಲ್ಲಿಗೆ ಬಂದ? ಕಲ್ಯಾಣಕ್ಕೆ ಬಂದ. ಈಗ ನಾವು ಬಸವ ಕಲ್ಯಾಣ ಅಂತ ಕರಿತೀವಿ ಅದಕ್ಕೆ. ಕಲ್ಯಾಣ ರಾಜ್ಯಕ್ಕೆ ರಾಜನಾಗಿ ಬಿಟ್ಟ ಬಿಜ್ಜಳ ರಾಜ. ರಾಜ ಆಗಿ ಇನ್ನೂ 1 ವರ್ಷ ಕಳೆದಿರ್ಲಿಲ್ಲ, ಭೀಕರವಾಗಿರತಕ್ಕಂತಹ ಬರಗಾಲ ಬಿದ್ದಿತ್ತು ಆ ವರ್ಷ. ಸರಿಯಾಗಿ ಕಾಳು ಕಡಿ ಏನೂ ಇರ್ಲಿಲ್ಲ. ರಾಜ್ಯದ ಬೊಕ್ಕಸದೊಳಗ ಎಷ್ಟು ಬೇಕು ಅಷ್ಟು ಸಂಪತ್ತು ಇರ್ಲಿಲ್ಲ, ರೊಕ್ಕ ರೂಪಾಯಿ ಇರ್ಲಿಲ್ಲ ರಾಜನ ಹತ್ರ. ಯಾಕ? ಭೀಕರವಾಗಿರ್ತಕ್ಕಂತಹ ಬರಗಾಲ. ಒಂದು ದಿವಸ ಏನಾಗ್ಯದ ಅಂತಂದ್ರ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹಳ ಸುಂದರ ಪ್ರಸಂಗ. ಬಸವಣ್ಣವ್ರ ಲೀಲೆಗಳು ಶುರು ಆಗ್ಬಿಟ್ಟು ಇನ್ ಮ್ಯಾಲ. ರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡಾನ. ಯಾರು? ಬಿಜ್ಜಳ ಮಹಾರಾಜ. ಅವನ ಅಕ್ಕ ಪಕ್ಕ ಎಲ್ಲ ಸಾಮಂತ ರಾಜರು, ಅನೇಕ ಅಧಿಕಾರಿಗಳು, ಪಂಡಿತರು, ಜ್ಞಾನಿಗಳು ಕುಳಿತುಕೊಂಡಾರ. ಇಂದಿಗೂ ಕೂಡ ನೀವು ಬಸವ ಕಲ್ಯಾಣಕ್ಕೆ ಹೋದ್ರಿ ಅಂತಂದ್ರ
ಆ ರಾಜನ ಒಂದು ಒಡ್ಡೋಲಗ ನೋಡಿ ನೋಡಿ ಬರ್ಬೇಕು ನೀವು. ರಾಜ ಕುತ್ಕೊಳ್ತಕ್ಕಂಥ ದರ್ಬಾರ ಹಾಲ್ ಅಂತಾರಲ್ಲ, ದರ್ಬಾರ ಹಾಲ್ ಇಂದಿಗೂ ಕೂಡ ಅದದು ಬಸವ ಕಲ್ಯಾಣದೊಳಗ. ಹಿಂಗ ಎತ್ತರದ ಸ್ಥಾನದೊಳಗ ಆ ದರ್ಬಾರ ಹಾಲ್ ಅದ, ರಾಜ ಕುತ್ಕೊಳ್ತಕ್ಕಂಥ ಸಿಂಹಾಸನ. ಈ ಕಡೆ ಸಾಮಂತ ರಾಜರು ಅಧಿಕಾರಿಗಳು ಕುತ್ಕೊಳ್ತಕ್ಕಂಥ ಹಿಂಗ ವಿಶಾಲವಾಗಿರ್ತಕ್ಕಂಥ ಒಂದು ಪೌಳಿ ಅದ. ನಟ್ಟು ನಡಬರ್ಕ ಹಿಂಗ ಬೈಲದ. ಈಗ ಹೆಂಗ ಆಕಾಶ ಅದ ಹಂಗ ನಟ್ಟು ನಡಬರ್ಕ ಬೈಲದ. ಅದು ಬಹಳ ಸುಂದರ ಅದ, ಬಹಳ ಅದ್ಭುತ ಅದ, ಬಹಳ ದೊಡ್ಡದದ. ನಾವು ನೋಡಿ ಬಂದಿವಿ ಅಲ್ಲಿ ಬಸವ ಪುರಾಣ ಇದ್ದಾಗ. ರಾಜ್ಯದ ಒಂದು ವಾರ್ತಾಲಾಪ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಸಮಯದೊಳಗೆ ಏನಾಗ್ತದ ಅಂತಂದ್ರ ಆಕಾಶ ಮಾರ್ಗವಾಗಿ ಒಂದೇನೋ ಪತ್ರ ಅಲ್ಲಿ ಮುಂದೆ ಬಿದ್ದಂಗ ಆಗ್ತದ, ಮುಂದೆ ಅಂಗಳದೊಳಗೆ ಬಿದ್ದಂಗ ಆಗ್ತದ. ಏನೋ ಒಂದು ತಾಡೋಲೆ, ಅದು ಏನೋ ಬರೆದಿರ್ತಕ್ಕಂಥ ಒಂದು ತಾಡೋಲೆ, ತಾಳಿ ಗರಿ ಅಂತ ಕರೀತಾರ. ಈಗ ಹೆಂಗ ನಮ್ಮ ತೆಂಗಿನ ಗಿಡ ಆದ, ಆ ಒಂದು ಗರಿಗೆ ಹೆಂಗ ಅವು ಬಂದಾವಲ್ಲ ಎಲಿ, ಅದು ವಿಶಾಲವಾಗಿರ್ತಕ್ಕಂಥ ಎಲಿ ಇರ್ತವ ತಾಳಿ ಗಿಡಕ್ಕೆ. ಆ ಎಲಿಯೊಳಗ ಮೊದಲು ಬರಿತಿದ್ರು. ಈಗೆಲ್ಲ ನಾವು ಕಾಗದದಾಗ ಬರೆಯಕತ್ತೀವಿ. ಮೊದಲು ಕಾಗದ ಇದ್ದಿದ್ದಿಲ್ಲ, ಎಲಿ ಮ್ಯಾಲ ಬರಿತಿದ್ರು. ಅದಕ್ಕೆ ತಾಳೆ ಗರಿ, ತಾಳೆ ಗರಿ, ತಾಳೆ ಮರ ಅಂತ ಕರಿತಿದ್ರು. ಅದು ಅಂತಹದೊಂದು ಏನೋ ಬರೆದಿರ್ತಕ್ಕಂಥದ್ದು ಹಿಂಗ ಮ್ಯಾಲಿನಿಂದ ಬಿದ್ದು ಹಾರಿ ಬಂದು ಹಿಂಗ ಕೆಳಗೆ ಬಿತ್ತು. ರಾಜ ನೋಡ್ದ, ಸೇವಕರಿಗೆ ಹೇಳ್ದ, ಅಲ್ಲೇನೋ ಬಿತ್ತಲ್ಲ ಅದು ತಂದು ಕೊಡು. ರಾಜ ನೋಡ್ತಾನ, ಹಿಂಗ್ ನೋಡ್ತಾನ, ಹಿಂದ್ ನೋಡ್ತಾನ, ಮುಂದ್ ನೋಡ್ತಾನ, ಏನೋ ಬರ್ದಂಗದ. ಆದ್ರ ಯಾವ ಭಾಷೆಯೊಳಗ ಬರ್ದಾನ, ಅದು ಯಾವ ಲಿಪಿ ಅದ ಅನ್ನೋದು ರಾಜನಿಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಅನೇಕ ಜನ ಪಂಡಿತರಿದ್ರು, ಜ್ಞಾನಿಗಳು ಇದ್ರು, ವಿದ್ವಾಂಸರಿದ್ರು. ಇಲ್ಲಿ ಏನೋ ಬರ್ತದ, ಯಾವ ಭಾಷೆ ಅನ್ನೋದು ಗೊತ್ತಾಗಬಲ್ದು. ನೀವು ನೋಡ್ರಿ, ನೀವು ನೋಡ್ರಿ, ನೀವು ನೋಡ್ರಿ ಅಂತ ತಿಳ್ಕೊಂಡು ಅವ್ರ ಕೈಯಾಗ ಕೊಟ್ಟ, ಇವ್ರ ಕೈಯಾಗ ಕೊಟ್ಟ. ಎಲ್ಲರೂ ಅಂತಾರ ಏನೋ ಬರ್ದಾರ್ರಿ ಮಹಾರಾಜ್ರ, ಆದ್ರೆ ಯಾವ ಭಾಷೆ ಅನ್ನೋದು ನಮಗೆ ಗೊತ್ತಾಗವಲ್ದು, ಯಾವ ಲಿಪಿ ಅನ್ನೋದು ನಮಗೆ ಗೊತ್ತಾಗವಲ್ದು. ಇಷ್ಟು ಅನ್ನೋದ್ರೊಳಗ ಅಲ್ಲಿ ಕೊಡ್ತಿರ್ತಕ್ಕಂಥ ಕೊಂಡಿ ಮಂಚಣ್ಣ, ಮಹಾರಾಜರೇ, ನಾನು 64 ವಿದ್ಯಾ ನಿಪುಣ, ಈ ಭಾಷೆ ಈ ಲಿಪಿ ನನಗೆ ಬರುವುದೇ ಇಲ್ಲ ಅನ್ನೋದೇ ಇಲ್ಲ, ಎಲ್ಲವನ್ನೂ ನಾನು ಬಲ್ಲೆ, ಅದು ಏನದ ನನಗೆ ಕೊಡ್ರಿ, ನಾನು ಓದುತ್ತೀನಿ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಹೇಳೋದೇ ತಡ ಸೇವಕರ ಕೈಯಾಗ ರಾಜರು ಕೊಡ್ತಾರ. ಅದನ್ನ ನೋಡ್ದ ಕೊಂಡಿ ಮಂಚಣ್ಣ, ಹಿಂಗ್ ನೋಡ್ದ, ಹಿಂಗ್ ನೋಡ್ದ, ಹಿಂಗ್ ನೋಡ್ದ, ಹಿಂಗ್ ನೋಡ್ದ, ಮ್ಯಾಲ ಕೆಳಗ ಮಾಡ್ದ, ಕೆಳಗ ಮ್ಯಾಲ ಮಾಡ್ದ, ಸಾಕಷ್ಟು ಹಿಂಗ ನೋಡ್ದ ನೋಡ್ದ ನೋಡ್ದ. ಅವನಿಗೆ ಗೊತ್ತಾಗ್ಲಿಲ್ಲ. ರಾಜಗಂತನ, ಮಹಾರಾಜರೇ, ಇದು ಯಾವ ಭಾಷೆನೂ ಅಲ್ಲ, ಯಾವ ಲಿಪಿನೂ ಕೂಡ ಅಲ್ಲ, ಯಾವ ಕೆಲಸಕ್ಕೆ ಬರ್ಲಾರ್ದವ್ರು ಏನೋ ಗೀಚಿ ಬಗದಾರ, ಅದು ಗಾಳಿಗೆ ಹಾರಿ ಬಂದು ಇಲ್ಲಿ ಬಿದ್ದದ. ಇದನ್ನ ನೀವು ತಿಪ್ಪಿಗೆ ಎಸಿರಿ, ತಿಪ್ಪಿಗೆ ಎಸಿರಿ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಂದ. ಇದು ಯಾವ ಭಾಷೆನೂ ಅಲ್ಲ, ಯಾವ ಲಿಪಿನೂ ಅಲ್ಲ, ಯಾವುದಕ್ಕೂ ಪ್ರಯೋಜನವೂ ಕೂಡ ಇಲ್ಲ, ತಿಪ್ಪಿಗೆ ಎಸಿರಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣ ಅಂದ. ರಾಜ ಹಂಗ ಮಾಡ್ಲಿಲ್ಲ. ಯಾಕ? ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥ ಒಂದು ವಿಷಯ ಅದು ಬಸವಣ್ಣನಿಗೆ ಗೊತ್ತಾಗೇ ಆಗಿರ್ತದ ಅನ್ನೋದು ರಾಜನಿಗೆ ಘನವಾಗಿರ್ತಕ್ಕಂಥ ನಂಬಿಕೆ. ಯಾಕ? ಬಸವಣ್ಣ ಸಾಮಾನ್ಯನಲ್ಲ. ಸಕಲ ವೇದ ಶಾಸ್ತ್ರ ಆಗಮಗಳನ್ನ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಬಸವಣ್ಣನಿಗೆ ಇದು ಓದಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ಏನ್ರಪ್ಪ ಅಲ್ಲಿ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ಬಸವಣ್ಣನವರನ್ನ ಕರೀರಿ ಅಂತ ತಿಳ್ಕೊಂಡು ಕರಿಯಾಕ ಕಳಿಸಿದ್ರು. ಬಸವಣ್ಣವ್ರು ಬಂದ್ರು. ಬಸವಣ್ಣವರೇ, ಆಕಾಶ ಮಾರ್ಗವಾಗಿ ಇದು ಏನೋ ಒಂದು ಬಿದ್ದದಪ್ಪ, ಏನೋ ಬರ್ದಂಗದ, ಇದ್ರ ಮೇಲೆ ಇದನ್ನು ಸ್ವಲ್ಪ ನೋಡ್ರಿ ಅಂತ ತಿಳ್ಕೊಂಡು ಮಹಾರಾಜರು ಬಸವಣ್ಣವರು ಕೈಯಾಗಿ ಹಿಂಗ ಕೊಡುದ ತಡ ಬಸವಣ್ಣವ್ರ ಮುಖ ಅಗ್ದಿ ಕಮಲದ ಹೂವು ಅರಳದಂಗ ಅರಳಿ ಬಿಡ್ತು. ಅದನ್ನ ನೋಡ್ತಾರ, ಹಿರಿ ಹಿರಿ ಹಿಗ್ತಾರ. ಮಹಾರಾಜರೇ, ಒಂದು ಬಹಳ ಸಂತೋಷದ ಸುದ್ದಿ ಅದ ಇದ್ರೊಳಗ, ಒಂದು ಅಮೂಲ್ಯವಾಗಿರ್ತಕ್ಕಂಥ ಸುದ್ದಿ ಅದ ಇದ್ರೊಳಗ. ಇದು ಶಿವಲಿಪಿ ಅಂತ ಕರೀತಾರ. ಪಾಲಿ ಭಾಷೆಯೊಳಗ ಬರೆದಿರ್ತಕ್ಕಂಥ ಇದೊಂದು ಶಿವಲಿಪಿ ಅದ. ಇದ್ರೊಳಗ ಏನು ಬರ್ದಾರ ಅಂತಂದ್ರ, ಈ ಕಲ್ಯಾಣ ರಾಜ್ಯವನ್ನ ಆಳಿರ್ತಕ್ಕಂಥ ಹಿಂದಿನ ಚಾಲುಕ್ಯ ಮಹಾರಾಜರು ಇದ್ರೊಳಗ ಒಂದು ಸಂದೇಶ ಇಟ್ಟಾರ. ಏನು ಅಂತಂದ್ರ, ಯಾವ ಸಿಂಹಾಸನದ ಮೇಲೆ ನೀವು ಕುಳಿತೀರಿ ಆ ಸಿಂಹಾಸನದ ಕೆಳಗಡೆ 80 ಲಕ್ಷ ಬಂಗಾರದ ನಾಣ್ಯದ ರಾಶಿ ಅದ ಅಂತ ತಿಳ್ಕೊಂಡು ಈ ಪತ್ರದೊಳಗ ಮಾಹಿತಿ ಅದ.
ಅಂದ ರಾಜ. ಕೊಂಡಿ ಮಂಚಣ್ಣ ಅಂತಾನ, ಮಹಾರಾಜ್ರೇ, ಎಲ್ಲಾ ಭಾಷೆಗಳನ್ನ ಬಲ್ಲಿರ್ತಕ್ಕಂತ ನಾನು ಹೇಳಕತ್ತೀನಿ, ಅದ್ರೊಳಗೆ ಏನೂ ಇಲ್ಲ ಅಂತ. ಇಂದು ನಿನ್ನೆ ಬಂದಿರತಕ್ಕಂತ ಈ ಬಸವಣ್ಣ ಈ ಸಿಂಹಾಸನದ ಕೆಳಗಡೆ ಅಪಾರವಾಗಿರ್ತಕ್ಕಂತ ಬಂಗಾರದ ರಾಶಿ ಅದ, ಅಂದ್ರೆ ಬಂಗಾರದ ಒಂದು ಗಂಟ ಅದ ಅಂತ ತಿಳ್ಕೊಂಡು ಹೇಳಕತ್ತಾರ. ಅವನು ಮಾತು ಕೇಳಿ ನೀವು ಈ ಸಿಂಹಾಸನವನ್ನ ಎತ್ತಬೇಡ್ರಿ. ರಾಜ್ಯದ ಸಿಂಹಾಸನ ಅಂತಂದ್ರೆ ಅದು ಒಂದು ಬಹಳ ಪವಿತ್ರ, ಬಹಳ ಗೌರವ. ಬಸವಣ್ಣನ ಮಾತು ಕೇಳಿ ಆ ಸಿಂಹಾಸನವನ್ನ ನೀವು ಅಲ್ಲಿಂದ ಎತ್ತಿದ್ದೇ ಆದರೆ ಇದು ರಾಜ್ಯಕ್ಕೆ ಅಪಶಕುನ. ಇನ್ನೂ ಭೀಕರವಾಗಿರ್ತಕ್ಕಂಥ ಬರಗಾಲ ಬಂದಿತ್ತು. ನಿಮಗೂ ರಾಜ್ಯದ ಪ್ರಜೆಗಳಿಗೂ ಕೂಡ ಕೆಟ್ಟ ಕಾಲ, ಕೆಡಗಾಲ ಬಂದಿತ್ತು. ಅದಕ್ಕ ಆ ಸಿಂಹಾಸನವನ್ನ ಸರಿಸಬೇಡ್ರಿ, ಆ ಭೂಮಿಯನ್ನ ಅಗಸಬೇಡ್ರಿ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಅಂದ. ಆದ್ರೆ ಬಸವಣ್ಣನ ಮಾತಿನ ಮೇಲೆ ಬಹಳ ವಿಶ್ವಾಸ ರಾಜನಿಗೆ. ಏನ ಆಗ್ಲಿ ನೋಡೇ ಬಿಡೋಣ ಅಂತ ತಿಳ್ಕೊಂಡು ಆಗಿಂದಾಗ್ಲೇ ಆ ಸಿಂಹಾಸನವನ್ನ ಬದಿಗಿರಿಸಿ 10 ಆಳುಗಳನ್ನ ಕರೆಸಿ ಸಿಂಹಾಸನ ಇಟ್ಟಿರ್ತಕ್ಕಂತ ಸ್ಥಾನವನ್ನ ಹಿಂಗ ಅಗಸ್ತರ 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 ಬಂಗಾರದ ರಾಶಿ ತೆಗಿತಾರ, ಬುಟ್ಟಿಗಟ್ಲೆ ತೆಗಿತಾರ. ಮುಂದೆ ಇರ್ತಕ್ಕಂತ ದೊಡ್ಡದಾಗಿರ್ತಕ್ಕಂಥ ಆ ಪೌಳಿಯ ಅಂಗಳದೊಳಗ ಆ ಬಂಗಾರದ ರಾಶಿ ಬುಟ್ಟಿಗಟ್ಲೆ ಹಾಕ್ತಾರ. 10 ಜನ ಎಣಸ್ತಾರ. ಬಸವಣ್ಣ ಹೇಳಿದ್ದು ಸುಳ್ಳಾಗ್ಲಿಲ್ಲ. ಆ ಬಂಗಾರದ ನಾಣ್ಯ ಎಷ್ಟು ಇರ್ತಾವ ಅಂತಂದ್ರ 80 ಲಕ್ಷ ಬಂಗಾರದ ನಾಣ್ಯಗಳು ಇರ್ತಾವ. ಯಾವಾಗ ಬಸವಣ್ಣನವರು ಆ ಬಂಗಾರದ ರಾಶಿಯನ್ನು ನೋಡಿದ್ರು, ಬಸವಣ್ಣನ ದೃಷ್ಟಿಯ ಪ್ರಭಾವ ಎಷ್ಟು ಅದ್ಭುತ ಅಂತಂದ್ರ, ಆ ಬಸವಣ್ಣನವರ ದೃಷ್ಟಿ ಆ ಬಂಗಾರದ ಗಂಟಿನ ಮೇಲೆ ಬೀಳುದ ತಡ ಅದು ಬೆಳಿತು 80 ಲಕ್ಷ ನಾಣ್ಯದ ಬಂಗಾರದ ರಾಶಿ ಹೋಗಿ 80 ಕೋಟಿ ಬಂಗಾರದ ನಾಣ್ಯದ ರಾಶಿಯಾಯಿತು. ಯಾವಾಗ ಆ ಹಾಕಿರ್ತಕ್ಕಂತ ಬಂಗಾರ ಹಿಂಗ ಗುಡ್ಡು ಬೆಳೆದಂಗ ಬೆಳಿತೋ ರಾಜ ರೋಮಾಂಚನ ಆಗಿಬಿಡ್ತು. ರಾಜನಿಗೆ ಏನು ಖುಷಿ, ಎಂಥ ಖುಷಿ. ಭೀಕರವಾಗಿರ್ತಕ್ಕಂಥ ಬರಗಾಲ, ರಾಜ್ಯದ ಬೊಕ್ಕಸದೊಳಗ ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದೊಳಗ ಈ ರಾಜ್ಯವನ್ನ ಹೆಂಗ ಕಾಯ್ಬೇಕು, ಹೆಂಗ ನಡೆಸಬೇಕು ಅನ್ನೋ ಚಿಂತೆಯಲ್ಲಿ ಇರತಕ್ಕಂತ ಸಮಯದೊಳಗ ಬಸವಣ್ಣ ಇವತ್ತು ಇಷ್ಟು ದೊಡ್ಡ ಬಂಗಾರದ ರಾಶಿಯನ್ನೇ ನಮಗ ತೋರಿಸಿಕೊಟ್ಟ. ಬಹಳ ಖುಷಿಯಾಗಿ ಅಂತಾನ ಇಲ್ಲಿ ರಾಜನಾಗಿರ್ತಕ್ಕಂಥ ಬಿಜ್ಜಳ, ಅಯ್ಯ ಬಸವಣ್ಣ, ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ. ನೋಡ್ರಿ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಒಬ್ಬ ರಾಜ ಬಸವಣ್ಣನ ಬಗ್ಗೆ ಎಂಥ ಮಾತುಗಳನ್ನ ಹೇಳ್ತಾನೆ. ಬಸವಣ್ಣ, ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ, ಎನ್ನ ತೇಜೋಭಿಮಾನ ನಿನ್ನದು ಬಸವ. ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ, ನಿನ್ನ ಬಲವಿಂದೆ ಭಂಡಾರ ಒದಗಿತು ಬಸವ, ನಿನ್ನ ಬಲವಿಂದೆ ಪ್ರತಾಪ ಒದಗಿತು ಬಸವ. ದೇಶಕ್ಕೆಯೂ ನೀನೆ, ಪಟ್ಟಣಕ್ಕಂ ನೀನೆ, ಕೋಶಕ್ಕೆಯೂ ನೀನೆ, ಸಂಪದಕ್ಕಂ ನೀನೆ. ಆತನಾಳು ಕುದುರೆ ಸಂವರಣೆ ನಿನ್ನದು ಬಸವ, ಆತನ ಸಮಸ್ತ ವಿತ್ತಂ ನಿನ್ನದಲೇ ಬಸವ. ಬಸವಣ್ಣ, ನಾ ಧನ್ಯ ಆಗಿಬಿಟ್ಟೆಯಪ್ಪ. ಬಸವಣ್ಣ, ಯಾವಾಗ ನೀನು ನನ್ನ ಕಡೆಗೆ ಬಂದಿ, ನನ್ನ ಭಾಗ್ಯವೇ ಉದಯ ಆದಂಗಾತು. ಮಂಗಳ ವೇಗಡೆಗೆ ಕರ್ಣಿಕನಾಗಿ ನೀನು ಬಂದಿ, ಅಲ್ಲಿಯ ರಾಜ್ಯ ಸಮೃದ್ಧಿಯಾಯಿತು. ಅಷ್ಟೇ ಅಲ್ಲ, ಕಲ್ಯಾಣ ರಾಜ್ಯದ ಭಾಗ್ಯ ನನಗೆ ಒದಗಿತು. ಅಷ್ಟೇ ಅಲ್ಲ, ಇವತ್ತು ನಿನ್ನ ಪುಣ್ಯದಿಂದ ಅಪಾರವಾಗಿರ್ತಕ್ಕಂಥ ಇಷ್ಟೊಂದು ಸಂಪತ್ತು ನನಗೆ ಸಿಕ್ತು. ಅದಕ್ಕ ಬಸವಣ್ಣ, ಎನ್ನ ರಾಜ್ಯದ ಶಿಕ್ಷೆ ರಕ್ಷೆ ಅದು ನಿನ್ನದು. ಈ ರಾಜ್ಯದ ಒಂದು ರಕ್ಷಣೆ ಮಾಡೋದು, ಈ ರಾಜ್ಯದೊಳಗ ಶಿಕ್ಷೆಯನ್ನ ಕೊಡ್ತಕ್ಕಂಥ ಅಂದ್ರೆ ಒಂದು ಅಧಿಕಾರ. ಶಿಕ್ಷೆಯನ್ನ ಕೊಡ್ತಕ್ಕಂಥ ಅಧಿಕಾರ ಅಂತಂದ್ರೇನು? ನೀನು ದಂಡಗ ನಾಯಕನಾಗತಕ್ಕಂಥ ಒಂದು ಅಧಿಕಾರವೂ ಕೂಡ ನಿನ್ನದು ಬಸವ. ಈ ರಾಜ್ಯದ ಶಿಕ್ಷೆ ರಕ್ಷೆ ನಿನ್ನದು ಬಸವ. ಎನ್ನ ತೇಜೋಭಿಮಾನ ನಿನ್ನದು ಬಸವ.
ಅಂದ್ರ ನನ್ನ ಮಾನ ಆಗಿರ್ಬೋದು, ನನ್ನ ಅಪಮಾನ ಆಗಿರ್ಬೋದು, ನನ್ನ ಹಾನಿ ಆಗಿರ್ಬೋದು, ನನ್ನ ವೃದ್ಧಿ ಆಗಿರ್ಬೋದು, ಬಸವಣ್ಣ ಅದೆಲ್ಲವೂ ಕೂಡ ನಿಂತು ನಿನ್ನಂತೆ ಇನ್ನುಂಟೆ ಭಂಡಾರಿ ಬಸವ. ಈ ಪ್ರಪಂಚದೊಳಗ ನಿನ್ನಂತವರು ಯಾರು ಇಲ್ಲ ಬಸವಣ್ಣ. ನಿನ್ನ ಬರವಿಂದೆ ಭಂಡಾರ ಒದಗಿತು, ನೀ ಬಂದಿ ಇಷ್ಟೊಂದು ಭಂಡಾರ ನನಗೆ ಸಿಗುತ್ತೋ, ಇಷ್ಟೊಂದು ಸಂಪತ್ತು ನನಗೆ ಸಿಗುತ್ತೋ. ನಿನ್ನ ಬರವಿಂದೆ ಪ್ರತಾಪ ಒದಗಿತು ಬಸವ. ನನ್ನ ಹತ್ರ ಸಂಪತ್ತಿಲ್ಲ ಅಂತ ತಿಳ್ಕೊಂಡು ನಾನು ಬಹಳ ಸೊರಗಿದ್ದೆ, ನಾನು ಬಲಹೀನನಾಗಿದ್ದೆ. ಆದ್ರ ಈ ಸಂಪತ್ತಿನ ಬಲದಿಂದ ನನಗೆ ಏನಾತು ಅಂತಂದ್ರ ಬಲ ಬಂತು, ಶಕ್ತಿ ಬಂತು. ದೇಶಕ್ಕೆயும் ನೀನೆ, ಪಟ್ಟಣಕ್ಕಂ ನೀನೆ, ಕೋಶಕ್ಕೆயும் ನೀನೆ, ಸಂಪದಕ್ಕಂ ನೀನೇ ಬಸವ. ಅದಕ್ಕ ಈ ರಾಜ್ಯಕ್ಕ, ಈ ಸಂಪತ್ತಿಗೆ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಅಧಿಕಾರಿಗಳಿಗೆ ನೀನೇ ಬಸವ, ನೀನೇ ಎಲ್ಲರ ಮೇಲೆ ಬಸವ. ದೇಶಕ್ಕೆயும் ನೀನೆ, ಪಟ್ಟಣಕ್ಕಂ ನೀನೆ, ಕೋಶಕ್ಕಂ ನೀನೆ, ಸಂಪದಕ್ಕಂ ನೀನೆ. ಆತನ ಕುದುರೆ ಸಂಮರಣೆ ನಿನ್ನದು ಬಸವ, ಆತನ ಸಮಸ್ತ ನಿನ್ನದಲೇ ಬಸವ. ಅದಕ್ಕ ಈ ಏನು ಸಂಪತ್ತು ಸಿಕ್ಕದಲ್ಲ, ಇದೇನು ರಾಜ್ಯಕ್ಕೆ ನಾನು ರಾಜನಾಗಿ ಬಂದಿದ್ದೀನಿ ಅಲ್ಲ, ಈ ರಾಜ್ಯ ಆಗಿರ್ಬೋದು, ಈ ಸಂಪತ್ತು ಆಗಿರ್ಬೋದು, ಬಸವಣ್ಣ ಇದ್ಯಾವುದೂ ಕೂಡ ನಂದಲ್ಲ, ಇದೆಲ್ಲವೂ ಕೂಡ ನಿಂದಾದ. ಈ ಸಂಪತ್ತೆಲ್ಲವೂ ಕೂಡ ನೀನೇ ತಗೋ ಅಂತ ತಿಳ್ಕೊಂಡು ಯಾವಾಗ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಅಂತಾನ, ಅವಾಗ ಬಸವಣ್ಣವ್ರಂತಾರ ಎಂಥ ಮಾತು, ಎಂಥ ಮಾತಂತಾರ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ. ಅಯ್ಯ ಮಹಾರಾಜ ಬಿಜ್ಜಳ ರಾಜ, ಈ ಸಿರಿ ಸಂಪತ್ತು, ಈ ಅಧಿಕಾರ, ಈ ಅಂತಸ್ತು, ಈ ಭನ್ನ ರಾಶಿ ತಗೊಂಡು ನಾ ಏನ್ ಮಾಡ್ಲಿ? ಇದ್ರ ಮ್ಯಾಲ ನನ್ನ ಅಧಿಕಾರ ಇಲ್ಲ. ನನ್ನ ಅಧಿಕಾರ ಯಾತ್ರ ಮ್ಯಾಲ ಅದ ಅಂತಂದ್ರ, ನಾ ಕಷ್ಟಪಟ್ಟು ಏನು ದುಡಿತೀನಿ, ತಕ್ಕಂತೆ ನೀ ನನಗೆ ಪಗಾರ ಅಂತ ಕೊಡ್ತಿ. ನನಗೆ ಏನು ನನ್ನ ನನ್ನ ಕರ್ತವ್ಯ, ನನ್ನ ಕಾಯಕಕ್ಕೆ ತಕ್ಕಂತೆ ನನಗೆ ಏನು ನೀ ಸಂಬಳ ಅನ್ನೋದು ಕೊಡ್ತಿ. ನನಗೆ ಅದರ ಮೇಲೆ ಅಧಿಕಾರ ಐತೆ ಹೊರತು ನಿನ್ನ ಮೇಲಾಗ್ಲಿ, ಈ ಸಂಪತ್ತಿನ ಮೇಲಾಗ್ಲಿ ನನಗೆ ಯಾವುದೂ ಕೂಡ ಅಧಿಕಾರ ಇಲ್ಲ. ಅದಕ್ಕೆ ನಂದು ಏನು ಈ ಬಂಗಾರದೊಳಗೆ ಒಂದು ಕಣವು ಕೂಡ ನನಗೆ ಬೇಕಾಗಿಲ್ಲ. ಹಂಗಾರೆ ಒಂದಿಷ್ಟು ಪೀತಾಂಬರಗಳನ್ನಾದ್ರೂ ಕೂಡ ಒಯ್ಯಪ್ಪ, ಸೀರೆ, ರೇಷ್ಮೆಯ ಸೀರೆ, ಆ ಸೀರೆಯೊಳಗೆ ಒಂದು ಎಳಿನೂ ಕೂಡ ನನಗೆ ಬೇಕಾಗಿಲ್ಲ. ಸಾಕಷ್ಟು ದವಸ ಧಾನ್ಯ ಎಲ್ಲ ಅದ, ಅವಾದ್ರೂ ಕೂಡ ಒಯ್ಯಪ್ಪ. ಅದ್ರೊಳಗ ಒಂದು ಕಾಳು ಸಹಿತ ನನಗೆ ಬೇಕಾಗಿಲ್ಲ. ಇವತ್ತಷ್ಟೇ ಅಲ್ಲ, ಇಂದಿಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮ ಪ್ರಮಥರಾಣೆ. ಇವತ್ತಷ್ಟೇ ಅಲ್ಲ, ಮುಂದಿನ ದಿನಮಾನದಲ್ಲಿಯೂ ಕೂಡ ನಾನು ನಿನಗೆ ಇಷ್ಟೊಂದು ಉಪಕಾರ ಮಾಡೀನಿ, ನೀನ್ ನನಗೆ ಸ್ವಲ್ಪ ಇನ್ನೂ ಏನಾದ್ರೂ ಕೊಡು ಅಂತ ಕೇಳದೆ ಅಂತಂದ್ರ, ಆಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ ಅಂತಾರ ಬಸವಣ್ಣವರು. ಒಬ್ಬ ರಾಜ್ಯ ಇಡೀ ರಾಜ್ಯದ ಸಂಪತ್ತನ್ನೇ ಕೊಡಾಕ್ ಬಂದ್ರು ಸಹಿತ ಅದ್ರೊಳಗಿಂದ ಒಂದು ಕಣವು ಕೂಡ ಬೇಕಾಗುವುದಿಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಬಸವಣ್ಣ ಎಂಥ ಪ್ರಾಮಾಣಿಕತೆ ಇರಬೇಕು ವಿಶ್ವಗುರು ಬಸವಣ್ಣ. ಈತನ ಪ್ರಾಮಾಣಿಕತೆಗೆ ಮೆಚ್ಚಿರ್ತಕ್ಕಂಥ ರಾಜ ವಿಚಾರ ಮಾಡ್ತಾನ, ಇಂಥ ಅಧಿಕಾರಿ ನನಗೆ ಸಿಗೋದು ಬಹಳ ಅಪರೂಪ. ಸಿಕ್ಕನ ಅಂತಂದ್ರ ಪೂರ್ವ ಜನ್ಮದ 7 ಜನ್ಮದ ಪುಣ್ಯ. ಅದಕ್ಕ ಈ ಬಸವಣ್ಣ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ, ಹಾಗಾದ್ರೆ ಬಸವಣ್ಣ ಈ ಸಿರಿ ಸಂಪತ್ತು ವೈಭೋಗ ನೀ ಏನೂ ಬೇಡ ಅಂತಂದ್ರೂ ಕೂಡ ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಮಾತು ನೀನು ಒಪ್ಕೊಳ್ಳೇಬೇಕು ಬಸವಣ್ಣ. ಏನ್ರಿ ಮಹಾರಾಜರ? ಏನು ಇಲ್ಲ, ಈ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯ ಪಟ್ಟವನ್ನು ಕಟ್ತೀನಿ, ಅದು ನೀನು ಸ್ವೀಕಾರ ಮಾಡಬೇಕು. ಯಾವಾಗ ಪ್ರಧಾನಮಂತ್ರಿ ಆಗ್ಬೇಕು ಅಂತ ತಿಳ್ಕೊಂಡು ರಾಜ ಹೇಳ್ದ, ಒಪ್ಪಲಿಲ್ಲ ಬಸವಣ್ಣ. ಯಾವಾಗ ಬಸವಣ್ಣ ಒಪ್ಪಲಿಲ್ಲ, ಆವಾಗ ರಾಜ ಅಂತಾನ, ಬಸವಣ್ಣ ನೀ ಪ್ರಧಾನಮಂತ್ರಿಯ ಪಟ್ಟವನ್ನು ಒಪ್ಪಲಿಲ್ಲ ಅಂತಂದ್ರ ಕೂಡಲ ಸಂಗಮನಾಥನ ಮೇಲೆ ಆಣೆ, ಆ ಪರಮಾತ್ಮನ ಮೇಲೆ ಆಣೆ ಆಗ್ಯದಪ್ಪ, ನೀ ಈ ಪಟ್ಟವನ್ನ ನೀ ಒಪ್ಕೊಳ್ಳೇಬೇಕು, ನೀ ಅಲಂಕಾರ ಮಾಡ್ಕೊಳ್ಳೇಬೇಕು. ಯಾವಾಗ ಶಿವನ ಮೇಲೆ ಆಣೆ ಇಟ್ಟ, ಆವಾಗ ಆಗ್ಲಿ ಅಂತ ತಿಳ್ಕೊಂಡು ಒಪ್ಕೊಂಡ. ಬಸವಣ್ಣ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯಾದ. ಆದ್ರೂ ಕೂಡ ರಾಜನಿಗೆ ಸಮಾಧಾನ ಇಲ್ಲ. ಬಸವಣ್ಣನ ಈ ಋಣನ ಹೆಂಗ ತೀರಿಸ್ಲಿ ಅಂತ ತಿಳ್ಕೊಂಡು ರಾತ್ರಿ ಇಡೀ ವಿಚಾರ ಮಾಡಿ ಮಾರನೇ ದಿವಸ ಭಕ್ತಿ ಭಾಂಡಾರಿ ಬಸವಣ್ಣನನ್ನ ಕರೆದು
ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಹೇಳ್ತಾನ, ಬಸವಣ್ಣ ನಿನ್ನ ಒಂದು ಮಾತು ನನ್ನ ನಡೆಸಿಕೊಟ್ಟಿ, ನಿನ್ನೆ ದಿವಸ ಒಂದು ಮಾತು ನಡೆಸಿಕೊಟ್ಟಿ, ಇವತ್ತು ಕೂಡ ನೀನನ್ನು ಇನ್ನೊಂದು ಮಾತು ನಡೆಸಿಕೊಡ್ಬೇಕು. ಏನ್ರಿ ಮಹಾರಾಜರ? ಏನು ಇಲ್ಲ, ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ನೀನು ಮದುವೆ ಮಾಡ್ಕೋಬೇಕು. ಈಗಾಗಲೇ ಬಸವಣ್ಣವ್ರ ಮದುವೆ ಆಗೈತೇನಿಲ್ರಿಪ್ಪ? ಆಗೈತೇನಿಲ್ರಿ? ಯಾರ ಜೊತೆಗೆ ಆಗ್ಯದ? ಗಂಗಾಂಬಿಕೆ ಜೊತೆಗೆ ಆಗ್ಯದ. ಇಲ್ಲಿ ಕಲ್ಯಾಣ ರಾಜ್ಯದ ರಾಜ ಅಂತಾನ ಬಿಜ್ಜಳ ಮಹಾರಾಜ. ಬಸವಣ್ಣ ನಂದು ಇನ್ನೊಂದು ಮಾತು ಕೇಳಬೇಕು. ಏನು ಅಂತಂದ್ರ, ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಜೊತೆಗೆ ನೀನು ಮದುವೆ ಮಾಡ್ಕೊಳ್ಬೇಕು. ಅವಾಗ ಬಸವಣ್ಣವ್ರಂತಾರ, ಶಿವ ಬ್ಯಾಡ ಬ್ಯಾಡ ಮಹಾರಾಜ, ಈಗಾಗ್ಲೇ ನನ್ನ ಮದುವೆ ಆಗ್ಯದ, ಇನ್ನೊಂದು ಮದುವೆ ಬ್ಯಾಡ ಅಂದ ಕೂಡಲೇ ಸಂಗಮನಾಥನ ಮೇಲಾಣೆ, ನೀ ಮದುವೆ ಮಾಡ್ಕೊಳಕ್ ಒಪ್ಪುದಿಲ್ಲ ಅಂತಂದ್ರ ಸಂಗಮನಾಥನ ಮೇಲಾಣೆ ನೀ ಒಪ್ಕೊಳ್ಳೇಬೇಕು ಅಂತಾರಲ್ಲ ಶರಣರು. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗ ಭೋಗ. ಇದು ಶಿವನ ಪ್ರಸಾದ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳಕ್ಕ ಬಸವಣ್ಣವರು ಒಪ್ಕೊಳ್ತಾರೆ. ಆ ನೀಲಾಂಬಿಕೆ ಬೇರೆ ಯಾರು ಅಲ್ಲ, ಆಕೆಯೂ ಕೂಡ ಸೋದರ ಮಾವನ ಮಗಳೇ ಆಗ್ಬೇಕು. ಎಷ್ಟು ವಿಚಿತ್ರ ನೋಡ್ರಿ. ಗಂಗಾಂಬಿಕೆನೂ ಕೂಡ ಸೋದರ ಮಾವನ ಮಗಳ, ಅಂದ್ರೆ ತಾಯಿಯ ಅಣ್ಣನ ಮಗಳು. ತಾಯಿಯ ಅಣ್ಣನ ಹೆಸರೇನು? ಬಲದೇವ ಮಂತ್ರಿ. ಬಸವಣ್ಣನ ತಾಯಿಯ ತಮ್ಮ ಒಬ್ಬ ಇರ್ತಾನ, ಆ ತಮ್ಮನ ಮಗಳಿಕೆ. ಆ ತಮ್ಮನ ಏನಾಗಿರ್ತದ ಅಂತಂದ್ರ, ಬಿಜ್ಜಳ ಮಹಾರಾಜ ಬಹಳ ಸಣ್ಣವ ಇದ್ದಾಗ ಆತನ ತಾಯಿ ತೀರ್ಕೊಂಡು ಬಿಡ್ತಾಳ. ರಾಜನ ತಾಯಿ ತೀರ್ಕೊಂಡು ಬಿಡ್ತಾಳ. ತೀರ್ಕೊಳ್ತಕ್ಕಂತ ಸಮಯದೊಳಗ ಬಿಜ್ಜಳ ಮಹಾರಾಜನನ್ನ ಈ ಒಂದು ಬಸವಣ್ಣನ ತಾಯಿಯ ತಮ್ಮ, ಆತನ ಹೆಸರು ಏನೋ ಐತಲ್ರಪ್ಪ, ನೆನಪಿಗೆ ಹೇಳ್ತೀನಿ, ಇವಾಗ ಹಿಂದ ಕಡೆ ಹೇಳ್ತೀನಿ. ಸ್ವಲ್ಪ ಯಾಕೋ ನೆನಪಿನ ಶಕ್ತಿ ಸ್ವಲ್ಪ ನನಗೆ ಇವತ್ತು ಆರಾಮಿಲ್ಲ. ಇವತ್ತೇನಾಗ್ಲಿ ಪಾಪ ನೀವೆಲ್ಲರೂ ಸೇರಿರ್ತೀರಿ, ನಿಮ್ಗೆ ನಿರಾಶೆ ಮಾಡಬಾರ್ದು ಅಂತ ತಿಳ್ಕೊಂಡು ಮತ್ ನಾನು ಅಳದ್ರದಿಂದ ಬಂದು ಇಲ್ಲಿ ಸೇವೆ ಮಾಡಕತ್ತೀನಿ. ಬಸವಣ್ಣನ ತಾಯಿಯ ತಮ್ಮ ಸಿದ್ಧರಸ, ಏನ್ ಹೆಸರಪ್ಪ? ಸಿದ್ಧರಸ. ಸಿದ್ಧರಸನ ಮಗಳು ಈಕಿ ನೀಲಾಂಬಿಕೆ. ಆ ರಾಜ ಅಂದ್ರೆ ಬಿಜ್ಜಳ ರಾಜ ಬಹಳ ಸಣ್ಣವ ಇರ್ತಾನ. ಬಿಜ್ಜಳ ರಾಜನ ತಾಯಿ ಏನ್ ಮಾಡ್ತಾಳ ಅಂತಂದ್ರ, ಇನ್ನು ನಾ ಬದುಕುದಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಮಂತ್ರಿ ಆಗಿರ್ತಕ್ಕಂತ ಸಿದ್ಧರಸನ ಉಡಿಯೊಳಗ ಹಾಕಿ, ನೀನು ನಿನ್ನ ಮಗ ಅಂತ ತಿಳ್ಕೊಂಡು ಜೋಪಾನ ಮಾಡ್ಬೇಕು ಅಂತ ತಿಳ್ಕೊಂಡು ಉಡಿಯೊಳಗ ಹಾಕಿ ಬಿಜ್ಜಳ ರಾಜನ ತಾಯಿ ತೀರ್ಕೊಂಡಿರ್ತಾಳ. ಅವಾಗ ಸಿದ್ಧರಸ ಏನ್ ಮಾಡ್ತಾನ ಅಂತಂದ್ರ, ತನ್ನ ಮಗಳಿರ್ತಾಳ ಒಬ್ಬಾಕಿ, ಈಕಿ ನೀಲಾಂಬಿಕೆ ಅಂತ, ತನ್ನ ಮಗಳ ಜೊತೆಗೆ ಇವನು ಕೂಡ ತನ್ನ ಮಗ ಅಂತ ತಿಳ್ಕೊಂಡು ಸಿದ್ಧರಸ ಈ ರಾಜನನ್ನ ಸಾಕಿರ್ತಾನ, ಸಲವಿರ್ತಾನ. ಮುಂದೆ ಏನಾಗ್ತದ ಅಂತಂದ್ರ, ಈ ಸಿದ್ಧರಸಗ ಆರಾಮ್ ಇರ್ಲಾರ್ದಂಗಾಗಿ ಯಾವಾಗ ಬಿಜ್ಜಳ ದೊಡ್ಡವಾಗಿರ್ತಾನ, ಸ್ವಲ್ಪ ದೊಡ್ಡವಾಗಿರ್ತಾನ, ಆವಾಗ ಈ ತಂಗಿನ ನೀನ ಸಾಕಬೇಕಪ್ಪ ಅಂತ ತಿಳ್ಕೊಂಡು ಸಿದ್ಧರಸ ಲಿಂಗೈಕ್ಯ ಆಗಿಬಿಟ್ಟಿರ್ತಾನ. ಇಲ್ಲಿ ಯಾರಾದಂಗಾತು? ನೀಲಾಂಬಿಕೆ ಬಸವಣ್ಣಗ ತಾಯಿಯ ತಮ್ಮನ ಮಗಳು, ಅಂದ್ರ ಹೆಚ್ಚು ಕಡಿಮೆ ಸೋದರ ಮಾವನ ಮಗಳೇ ಆಗ್ಬೇಕು. ಇವರು ನೀಲಮ್ಮ ಮತ್ತು ಗಂಗಮ್ಮ ಸಣ್ಣವರಿದ್ದಾಗ ಬಹಳ ಅಂದ್ರೆ ಬಹಳ ಅನನ್ಯ. ಏನಾದ್ರೂ ಒಂದು ಆಟಿಕೆ ಸಾಮಾನು ತಂದು ಕೊಟ್ರ ನನಗೆ ಇದ ಬೇಕು ಅಂತ ತಿಳ್ಕೊಂಡು ಒಂದೇ ವಸ್ತು ಸಲುವಾಗಿ ಇಬ್ಬರು ಜಗಳಾಡ್ತಿರ್ತಾರಂತ. ಆವಾಗ ಹಿರಿಯರೆಲ್ಲರೂ, ಅಲ್ಲ ಒಂದೇ ವಸ್ತು ಸಲುವಾಗಿ ಇಬ್ಬರು ಒಂದೇ ಸೌನ ಜಗಳಾಡ್ತೀರಿ, ನಾಳೆ ದೊಡ್ಡವರಾದ ಬಳಿಕ ಬೇರೆ ಬೇರೆ ಹ್ಯಾಂಗ್ ಇರ್ತೀರಿ ಅಂತ ಕೇಳಿದ್ರ ನಾವ್ ಇಬ್ರು ಕೂಡಿ ಒಬ್ಬನ ಮದುವೆ ಆಗ್ತೀನಿ ಅಂತೇಳಿ ಅಂತಿರ್ತಾರಂತವ್ರು. ಯಾರು? ನೀಲಾಂಬಿಕೆ ಗಂಗಾಂಬಿಕೆ. ಇವತ್ತ ಯೋಗ ಕೂಡಿ ಬರುತ್ತದ. ನೀಲಾಂಬಿಕೆಯ ಜೊತೆಗೆ ಬಸವಣ್ಣವರ ಮದುವೆ ಬಹಳ ಅದ್ದೂರಿಯಾಗಿ ಮಹಾರಾಜ ಕಲ್ಯಾಣದೊಳಗ ನಡೆಸಿಕೊಡ್ತಾನ ಎಂಬತಕ್ಕಂತ ಒಂದು ವಿಚಾರ ಇವತ್ತಿನ ದಿವಸ ಶುರು ಆಗ ನೋಡ್ರಿ. ಬಸವಣ್ಣನ ಲೀಲೆಗಳು ಇವತ್ತಿನಿಂದ, ಇನ್ನು ನಾಳೆಯಿಂದಂತೂ ಬಹಳ ಅದ್ಭುತ ಲೀಲೆಗಳು ಬರ್ತವ. ಕೇಳಾಕ ಯಾರು ತಪ್ಪಿಸ್ಕೋಬೇಡ್ರಿ, ಆದಷ್ಟು ಬೇಗ ಬರ್ರಿ. ಇನ್ನೊಂದೇನು ಅಂತಂದ್ರ, ಬಸವ ಪುರಾಣ ಬಸವಣ್ಣನ ಲೀಲೆಗಳು ಕೇಳೋದು ಸಿಗೋದು ಬಹಳ ಅಪರೂಪ.
ಇವತ್ತು ಸಂಗಮೇಶ್ವರನ ಪುಣ್ಯದಿಂದ, ಖಂಡೇಶ್ವರನ ಪುಣ್ಯದಿಂದ ಈ ನಾಡಿಗೆ ಒಂದು ಬಸವ ಪುರಾಣ ಹೇಳ್ತಕ್ಕಂತ ಭಾಗ್ಯ ನಮಗ್ ಬಂದದ, ಕೇಳೋ ಭಾಗ್ಯ ನಿಮಗ್ ಬಂದದ. ಅದಕ್ಕೆ ನಾಳೆಯಿಂದ ಒಬ್ಬೊಬ್ರು 10 ಮಂದಿನ ಕರ್ಕೊಂಡು ಬರ್ಬೇಕು ನೋಡ್ರಿ ಬಸವ ಪುರಾಣ ಕೇಳಕ್. ಕರ್ಕೊಂಡು ಬರ್ತೀರೇನ್ರಿಪ್ಪ? ನೀವು ಕರ್ಕೊಂಡು ಬರ್ತೀರಿ? ಬರ್ತೀವಿ ಅಂತ ತಿಳ್ಕೊಂಡು ಜೋರಾಗಿ ಚಪ್ಪಾಳೆ ಹಾಕ್ರಿ.